ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा कृष्ण कृष्णा हरे हरे। हरे राम 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 हरे हरे। ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಸ್ಕಂದ ಹರೇ ಒಂದು ಅಧ್ಯಾಯ 2 ಶ್ಲೋಕ 18. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಇದನ್ನು ಕೂಡ ನಾವು ಭಾಗವತ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಈ ಶ್ಲೋಕವನ್ನ ಹೇಳ್ತೀವಿ. ತುಂಬಾ ಮುಖ್ಯವಾದದ್ದು ಇದು. ಈ ಭಾಗವತ ವನ್ನ ಓದೋದ್ರಿಂದ ಏನಾಗತ್ತೆ? ಹ್ಮ್ ನಷ್ಟ ಪ್ರಾಯೇಷು ಅಭದ್ರೇಷು. ಪ್ರಾಯೇಷು ಅಂದ್ರೆ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ, ಅಂದ್ರೆ ಹೆಚ್ಚು ಕಡಿಮೆ ಅಭದ್ರ ಅಭದ್ರವಾಗಿರುವಂಥದ್ದು, ಅಮಂಗಲಕರವಾದ ವಿಷಯಗಳು ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ನಷ್ಟವಾಗೋಗುತ್ತವೆ, ಅಂದ್ರೆ ನಾಶವಾಗೋಗುತ್ತವೆ. ಏನ್ ಮಾಡೋದ್ರಿಂದ? ನಿತ್ಯಂ ಭಾಗವತ ಸೇವೆಯ, ನಿತ್ಯಂ ಸತತವಾಗಿ ಭಾಗವತ ಸೇವೆಯ, ಶ್ರೀಮದ್ ಭಾಗವತದ ಸೇವೆ ಅಥವಾ ಪರಿಶುದ್ಧ ಭಕ್ತರ ಸೇವೆ. ಭಗವತಿ ಉತ್ತಮ ಶ್ಲೋಕೆ. ಈ ಭಾಗವತದಲ್ಲಿ ಆ ಆ ಭಗವಂತನನ್ನ ಉತ್ತಮ ಶ್ಲೋಕಗಳಿಂದ, ಉತ್ತಮ ಶ್ಲೋಕ ಅಂದ್ರೆ ಸರ್ವಶ್ರೇಷ್ಠವಾದ ಪ್ರಾರ್ಥನೆಗಳಿಂದ, ಅಲೌಕಿಕ ಪ್ರಾರ್ಥನೆಗಳಿಂದ ಭಗವಂತನ ಗುಣಗಾನ ಆಗತ್ತೆ. ಹಾಗಾಗಿ ಇಂತಹ ಭಾಗವತದ ಸೇವೆಯಿಂದ ಅಥವಾ ಅಂತಹ ಪರಿಶುದ್ಧ ಭಕ್ತರ ಸೇವೆಯಿಂದ ಭಕ್ತಿ ಭವತಿ ನೈಷ್ಟಿಕಿ. ಭಕ್ತಿ ಅಂದ್ರೆ ಪ್ರೋಪಾದ್ರಲ್ಲಿ ಪ್ರೇಮ ಭಕ್ತಿ ಸೇವೆ ಅಂತ ಕರೀತಾರೆ. ಪ್ರೇಮ ಭಕ್ತಿ ಸೇವೆ, ಸುಮ್ನೆ ಭಕ್ತಿ ಸೇವೆ ಅಲ್ಲ, ಮತ್ತೆ ಸುಮ್ನೆ ಭಕ್ತಿನೂ ಅಲ್ಲ. ಅದನ್ನ ವಿವರಿಸ್ತೀನಿ ನಾನು. ಭವತಿ ನೈಷ್ಟಿಕಿ. ನೈಷ್ಟಿಕಿ ಅಂದ್ರೆ ಆ ಅದು ಯಾವತ್ತೂ ಇಲ್ಲ, ಅಂದ್ರೆ ಆ ನಾವು ಅದನ್ನ ಕೈ ಬಿಡೋದಿಲ್ಲ. ಇವಾಗ ಏನಾಗತ್ತೆ, ಒಂದ್ಸತಿ ಭಕ್ತರು ಭಕ್ತಿಗೆ ಬರ್ತಾರೆ, ಕಾರಣಾಂತರಗಳಿಂದ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಆದ್ರೆ ಈ ರೀತಿ ಸೇವೆಯನ್ನ ಮಾಡಿದಾಗ, ನಿತ್ಯಂ ಭಾಗವತ ಸೇವೆ ಮಾಡಿದಾಗ ನೈಷ್ಟಿಕಿ ಭಕ್ತಿ ಅಂದ್ರೆ ಒಂದ್ ಹಂತ ಇದೆ, ನಿಷ್ಠಾ ಅಂತ. ನಿಷ್ಠಾ ಅಂದ್ರೆ ಸತತವಾಗಿ, ಅಂದ್ರೆ ನಾವು ಭಕ್ತಿಯನ್ನ ಕೈ ಬಿಡೋದಿಲ್ಲ. ಅವಾಗ ನಮಗೆ ಗೊತ್ತಾಗ್ಬಿಡತ್ತೆ ಭಕ್ತಿ ಬಿಟ್ರೆ ಜೀವನದಲ್ಲಿ ಬೇರೆ ಏನೂ ಇಲ್ಲ. ಅಂತಹ ನಿಷ್ಠೆಯ ಹಂತಕ್ಕೆ ನಾವು ತಲುಪ್ತೀವಿ. ನಿಷ್ಠೆ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗಾಗಿ ಇದು ನಿತ್ಯಂ ಭಾಗವತ ಸೇವೆಯಿಂದ ಆಗತ್ತೆ. ನಿತ್ಯಂ ಭಾಗವತ ಸೇವೆ ಮಾಡ್ಲಿಲ್ಲ ಅಂದ್ರೆ ಏನಾಗಲ್ಲ? ಪ್ರೇಮಮಯ ಭಕ್ತಿ ಸೇವೆ ಜಾಗೃತವಾಗೋದಿಲ್ಲ. ನಿಷ್ಠೆ ಹಂತಕ್ಕೆ ನಾವು ತಲುಪಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ವಿವರಿಸ್ತೀನಿ ಇವತ್ತು. ಹೆಚ್ಚು ಕಡಿಮೆ ಇದು ಒಂದೇ ಶ್ಲೋಕ ಚರ್ಚೆ ಮಾಡ್ತೀವಿ ನಾವು, ಯಾಕಂದ್ರೆ ಇದು ಬಹಳ ಬಹಳ ಮುಖ್ಯವಾದ ಶ್ಲೋಕ. ಮೊದಲು ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ನೋಡ್. ಆ ಎಲ್ಲ ನಮ್ಮ ಹೃದಯದಲ್ಲಿರೋ ಎಲ್ಲ ಅಮಂಗಲಕರವಾದ ವಿಷಯಗಳನ್ನ ನಾಶ ಮಾಡೋದಕ್ಕೆ ಇಲ್ಲಿ ಒಂದು ಪರಿಹಾರ ಕೊಡಲಾಗಿದೆ. ಈ ಅಮಂಗಲಕರವಾದ ವಿಷಯಗಳು ಏನು? ಅವು ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಅಡೆತಡೆಗಳು. ಯಾವುವು ಇವು ಅಮಂಗಲಕರವಾದವು? ಇದಕ್ಕೆ ಅರಿಷಡ್ ರಿಪು ಅಂತ ಕರಿತೀವಿ, ಷಟ್ ರಿಪು ಅಂತ ಕರಿತೀವಿ, ಅಥವಾ ಅರಿಷಡ್ ವರ್ಗ ಅಂತ ಕರಿತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ವಿಷಯಗಳು ಅಭದ್ರಗಳು. ಇದ್ರ ಜೊತೆ ಇನ್ನೂ ಇವೆ, ಆದ್ರೆ ಇವು ಮುಖ್ಯವಾದವು. ಇವು ನಮ್ಮ ಹೃದಯದಲ್ಲಿ ಇವತ್ತು ತುಂಬಿದೆ. ನಮ್ಮ ಹೃದಯ ಈ ಅಭದ್ರಗಳಿಂದ, ಈ ಅಮಂಗಲಕರವಾದ ವಿಷಯಗಳಿಂದ ತುಂಬಿದೆ.
ಮತ್ತೆ ಈ ಅಮಂಗಲಕರವಾದ ವಿಷಯ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ನಮ್ಗೆ ಅಡೆತಡೆಗಳು. ಹಾಗಾಗಿ ಈ ಅಡೆತಡೆಗಳನ್ನ ತೆಗೆದುಹಾಕಕ್ಕೆ ಪರಿಹಾರ ಏನು, ಮಾರ್ಗ ಏನು? ಭಾಗವತ ಸಂಘ, ಭಾಗವತರ ಸಂಘ ಅಥವಾ ಭಾಗವತದ ಸಂಘ. ಹೇಳ್ದಂಗೆ ಎರಡು ತರಹದ ಭಾಗವತರು, ಒಂದು ಪುಸ್ತಕ ಭಾಗವತ, ಇನ್ನೊಬ್ರು ಭಕ್ತ ಭಾಗವತ. ಭಕ್ತ ಭಾಗವತ ಅಂದ್ರೆ ಪರಿಶುದ್ಧ ಭಕ್ತರು. ಇವಾಗ ಎರಡು ತರಹದ ಭಕ್ತರಿದ್ದಾರೆ. ಪರಿಶುದ್ಧ ಭಕ್ತರು, ಪರಿಶುದ್ಧ ಅಲ್ಲದೆ ಇರುವಂತ ಭಕ್ತರು, ಅವರನ್ನು ಮಿಶ್ರ ಭಕ್ತರು ಅಂತ ಕರೀತಾರೆ. ಸೊ ಶುದ್ಧ ಭಕ್ತರು, ಮಿಶ್ರ ಭಕ್ತರು. ಮಿಶ್ರ ಭಕ್ತರು ಅಂದ್ರೆ ಅವ್ರಿಗೆ ಭಕ್ತಿಯಲ್ಲಿ ಏನೋ ಬೇರೆ ಲಾಭ ಪಡ್ಕೊಳ್ಳೋ ಉದ್ದೇಶ ಇದೆ, ಅವ್ರನ್ನ ಮಿಶ್ರ ಭಕ್ತರು ಅಂತ ಕರಿತೀವಿ. ಅಂದ್ರೆ ಅವರ ಉದ್ದೇಶ ಕೇವಲ ಕೃಷ್ಣನ ಸಂತೃಪ್ತಿ ಅಲ್ಲ, ತಮ್ಮದೇ ಏನೋ ಒಂದು ಉದ್ದೇಶ ಇಟ್ಕೊಂಡು ಭಕ್ತಿಯನ್ನ ಮಾಡ್ತಾರೆ. ಇವರು ಮಿಶ್ರ ಭಕ್ತರು ಅಥವಾ ಪ್ರಾರಂಭಿಕ ಭಕ್ತರು ಅಥವಾ ಕನಿಷ್ಠ ಭಕ್ತರು. ಪರಿಶುದ್ಧ ಭಕ್ತರು ಅಂದ್ರೆ ಅವರ ಭಕ್ತಿಯ ಉದ್ದೇಶ ಒಂದೇ, ಭಗವಂತನ ಸಂತೃಪ್ತಿ. ಯಾವ ಸ್ವಾರ್ಥದ ಕಾರಣವಿಲ್ಲದೆ ಭಗವಂತನ ಸಂತೃಪ್ತಿಗೋಸ್ಕರ ಭಕ್ತಿಯನ್ನ ಮಾಡ್ತಾರೆ. ಇವರು ಶುದ್ಧ ಭಕ್ತರು. ಸೊ ಪುಸ್ತಕ ಭಾಗವತ ಆಗಿರ್ಲಿ, ಪರಿಶುದ್ಧ ಭಕ್ತರಾಗಿರ್ಲಿ, ಇಬ್ಬರ ಸೇವೆಯಿಂದಾನು, ಒಬ್ಬರ ಸೇವೆಯಿಂದ ಆದ್ರೂ ಅಥವಾ ಈ ಎರಡು ವಿಷಯದ ಸೇವೆಯಿಂದ ಆದ್ರೂ, ಈ ಎರಡರಿಂದನೂ ಕೂಡ ಸಂಪೂರ್ಣ ನಮಗೆ ಪರಿಹಾರ ಸಿಗುತ್ತೆ. ಯಾವ್ದ್ರಿಂದ? ಈ ಅಭದ್ರಗಳನ್ನ ತೆಗೆದುಹಾಕಕ್ಕೆ ಎರಡೂ ಕೂಡ, ಅಥವಾ ಒಂದಾದ್ರೂ, ಎರಡಿದ್ರೆ ಇನ್ನೂ ಒಳ್ಳೇದು, ಅಥವಾ ಎರಡರಲ್ಲಿ ಒಂದಿದ್ರೂ ಸಾಕು, ಅಡೆತಡೆಗಳನ್ನ ತೆಗೆದುಹಾಕ್ಬೋದು. ಇವಾಗ ಈ ಅಡೆತಡೆಗಳು ಕೇವಲ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಮಾತ್ರ ನಮಗೆ, ಈ ಅಭದ್ರಗಳು, ಅಮಂಗಲಕರವಾದ ವಿಷಯಗಳು ಕೇವಲ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಮಾತ್ರ ಅಡೆತಡೆಗಳಲ್ಲ. ಭೌತಿಕ ಜೀವನವನ್ನ ಒಂದು ಸುಖವಾಗಿ ನೆರವೇರಿಸಕ್ಕೂ ಕೂಡ ಅಡೆತಡೆಗಳು. ಉದಾಹರಣೆಗೆ ಕಾಮ ಅಂದ್ರೆ ಭೌತಿಕ ಆಸೆ. ಆಸೆಯೇ ದುಃಖಕ್ಕೆ ಕಾರಣ. ಜನರಿಗೆ ಎಷ್ಟು ಹೆಚ್ಚು ಅನಿಯಂತ್ರಿತ ಭೌತಿಕ ಆಸೆಗಳಿರುತ್ತೋ ಅಷ್ಟು ದುಃಖವನ್ನ ಅನುಭವಿಸ್ತಾರೆ. ಹಾಗಾಗಿ ಕಾಮ ದುಃಖಕ್ಕೆ ಕಾರಣ. ಕ್ರೋಧ ಅದೆಲ್ಲರಿಗೂ ಗೊತ್ತು. ಲೋಭ ದುರಾಸೆ. ಹಿಂದೆ ನಮ್ಗೆ ಹೇಳ್ತಾ ಇದ್ರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಇವತ್ತು ಹಾಸಿಗೆಗಿಂತ ಹೊರಗೆ ಇರಬೇಕು ಕಾಲು, ಇಲ್ಲಾಂದ್ರೆ ನೀವು ಜೀವನದಲ್ಲಿ ವಿಫಲರಾಗಿದ್ದೀರಿ. ಲೋನ್ ತಗೊಳ್ಳೇಬೇಕು, ಲೋನ್ ತಗೊಳ್ಳಿಲ್ಲ ಅಂದ್ರೆ ನಿಮ್ ಜೀವನ ಉಪಯೋಗ ಇಲ್ಲ. ಸಾಲ ಮಾಡಾದ್ರೂ ಕಾರು ಮನೆ ಇಟ್ಕೊಳ್ಳೇಬೇಕು, ಇಲ್ಲಾಂದ್ರೆ ನೀವು ಫೇಲ್ಯೂರ್. ಇದು ಲೋಭ. ಮೋಹ, ನಾವ್ ಯಾರು ಅಂತಾನೆ ಗೊತ್ತಿಲ್ಲದೆ ಜೀವನ ನಡೆಸ್ತಾ ಇದೀವಿ, ಇದು ಮೋಹ. ಮದ, ಕೆಲವರು ಹಣದಿಂದ ಉನ್ಮತ್ತರಾಗಿರ್ತಾರೆ, ಇನ್ನೊಬ್ರು ಸ್ಥಾನದಿಂದ ಉನ್ಮತ್ತರಾಗಿರ್ತಾರೆ, ಏನೋ ಹುಚ್ಚುತನ. ಮತ್ತೆ ಕೊನೆಯದು ಮಾತ್ಸರ್ಯ ಅಂದ್ರೆ ಈರ್ಷೆ. ಇನ್ನೊಬ್ರು ಒಳ್ಳೆ ಪರಿಸ್ಥಿತಿಯನ್ನು ನೋಡಿ ನಾವು ತಡ್ಕೊಳಕ್ಕಾಗಲ್ಲ, ಅಸೂಯೆ. ಈ 6 ವಿಷಯಗಳಿದ್ರೆ ಒಬ್ಬ ವ್ಯಕ್ತಿ ಭೌತಿಕವಾಗಿಯೂ ಕೂಡ ಸಂತೋಷವಾಗಿರಕ್ ಸಾಧ್ಯ ಇಲ್ಲ. ಇನ್ನು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಅರೆ ಖಡಾಖಂಡಿತವಾಗಿಯೂ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಅಡೆತಡೆಗಳು. ಇವಾಗ ಇವುಗಳನ್ನ ಅನರ್ಥ ಅಂತಾನು ಕರೀತಾರೆ. ಹಾಗಾಗಿ ಭಕ್ತಿಯಲ್ಲಿ ಹಲವಾರು ಹಂತಗಳಿವೆ. ಮೊದಲು ಹೇಳ್ತಾರೆ ಆದವು ಶ್ರದ್ಧಾ. ಮೊದಲು ಒಂದಿಷ್ಟು ಶ್ರದ್ಧೆ ಇರಬೇಕು. ಯಾವುದರಲ್ಲಿ? ಭಗವಂತನಲ್ಲಿ, ಭಗವಂತನ ಭಕ್ತರಲ್ಲಿ ಶ್ರದ್ಧೆ ಇರಬೇಕು. ಆಗ ನಾವೇನ್ ಮಾಡ್ತೀವಿ? ಭಗವಂತನ ಭಕ್ತರ ಸಂಘಕ್ಕೆ ಬರ್ತೀವಿ. ಆಮೇಲೆ ಅವನ್ನ ಕೇಳ್ತೀವಿ, ನಾನೀಗ ನಾನು ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಏನ್ ಮಾಡ್ಬೇಕು? ಸಾಧು ಸಂಘ. ಸೊ ಸಾಧು ಸಂಘವನ್ನ ಮಾಡ್ತೀವಿ. ಸಾಧುಗಳು ಹೇಳ್ತಾರೆ ಈಗ ಮಾಡಿ, ಆಗ್ ಮಾಡಿ, ಇದು ಮಾಡ್ಬೇಡಿ, ಅದು ಮಾಡ್ಬೇಡಿ. ಅದು ನಮ್ಮ ಪ್ರಗತಿಗೋಸ್ಕರ ಹೇಳ್ತಾರೆ. ಸಾಧು ಸಂಘ, ಅದು ಶ್ರದ್ಧಾ ತಥಾ ಸಾಧು ಸಂಘ. ಭಜನ ಕ್ರಿಯೆ, ಆಮೇಲೆ ನಮ್ಗೆ ಭಜನೆಯ ಪ್ರಕ್ರಿಯೆಯನ್ನ ಹೇಳ್ಕೊಡ್ತಾರೆ, ಕ್ರಿಯೆಯನ್ನ. ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಮಾಡ್ಬೇಕು, ಭಗವದ್ಗೀತಾ ಭಾಗವತವನ್ನು ಓದ್ಬೇಕು, ಭಕ್ತರ ಸಂಘ ಮಾಡ್ಬೇಕು, ಪ್ರಸಾದವನ್ನ ಮಾತ್ರ ಸ್ವೀಕಾರ ಮಾಡಬೇಕು. ಇದು ಭಕ್ತಿಯ ಮಾರ್ಗ. ಇವಾಗ ಇದನ್ನ ಶುರು ಮಾಡಾದ್ಮೇಲೆ, ಭಜನ ಕ್ರಿಯೆ ಆದ್ಮೇಲೆ 4ನೇ ಹಂತ ಅನರ್ಥ ನಿವೃತ್ತಿ ಅಂತ. ಅನರ್ಥಗಳು ಅಂದ್ರೆ ಇವೆಲ್ಲ ನಮ್ಮ ಹೃದಯದಲ್ಲಿ ಇರುವಂತ ಇವೆಲ್ಲ ಕಚಡನ ತೆಗೆದುಹಾಕೋ ಪ್ರಕ್ರಿಯೆ. ಇವಾಗ ಈ ಅನರ್ಥ ನಿವೃತ್ತಿ ಹೆಂಗೆ ಅಂದ್ರೆ, ಭಕ್ತಿಯ ಜೀವನದಲ್ಲಿ ಹೆಚ್ಚಿನ ಸಮಯ, ಸಾಮಾನ್ಯವಾಗಿ ಹೆಚ್ಚಿನ ಸಮಯ ಭಕ್ತರು ಇದೊಂದೇ ಹಂತದಲ್ಲೇ ಕಳೀತಾರೆ.
ಈ ಅನರ್ಥ ನಿವೃತ್ತಿ ಹೇಗೆ ಅಂದ್ರೆ, ಒಂದು ಬೆಟ್ಟವನ್ನ ನಾವು ಸೈಕಲ್ ತುಳ್ಕೊಂಡು ಹತ್ತುತ್ತಾ ಇದೀವಿ ಅಂದ್ಕೊಳ್ಳಿ ಬೆಟ್ಟನ. ಹೀಗಿದೆ ಜಾರೋದು ಇಳಿಜಾರು. ನಾವು ಅದ ಹತ್ತಾ ಇದೀವಿ, ಸೈಕಲ್ ಒತ್ತಾ ಇದೀವಿ ಪೆಡಲ್ ಮಾಡ್ತಾ ಇದೀವಿ. ಒಂದು ಕ್ಷಣ ಏನಾದ್ರು ಪೆಡಲ್ ಮಾಡೋ ನಿಂತ್ರೆ ಏನಾಗುತ್ತೆ, ನೀ ಅಂತ ಕೆಳಗಡೆ ಜಾರ್ ಬಿಡ್ತೀವಿ. ಮತ್ತೆ ಅಷ್ಟೇ ನಾವು ಮೇಲೆ ಏರ್ಬೇಕು ಅಂದ್ರೆ ಎಷ್ಟು ಸಮಯ ಬೇಕಾಗುತ್ತೆ. ಅಂದ್ರೆ ಈ ಅನರ್ಥ ನಿವೃತ್ತಿಯ ಪಥದ ಇದು ಹಂತದಲ್ಲಿ ನಾವು ಸತತವಾಗಿ ದೃಢ ವಿಶ್ವಾಸದೊಂದಿಗೆ, ಉತ್ಸಾಹ, ನಿಶ್ಚಯ, ಧೈರ್ಯದೊಂದಿಗೆ, ಉತ್ಸಾಹದೊಂದಿಗೆ ನಿಶ್ಚಯ ಮಾಡೇ ಮಾಡ್ತೀನಿ ನಾನು, ಮುಂದುವರಿಲೇಬೇಕು. ಧೈರ್ಯ ಅಂದ್ರೆ ತಾಳ್ಮೆ, ತಾಳ್ಮೆಯಿಂದ ನಾವು ಮುಂದುವರಿಬೇಕು, ಸತತವಾಗಿ ಹೋಗ್ತಾ ಇರ್ಬೇಕು. ಆಮೇಲೆ ಹ್ಮ್ ನಿತ್ಯಂ ಭಾಗವತ ಸೇವೆಯ ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರದ ಜಪ, ಭಕ್ತರ ಸಂಘ, ಪ್ರಸಾದ ಸ್ವೀಕರಣೆ, ಇದರಿಂದ ಏನಾಗುತ್ತೆ, ಕ್ರಮೇಣವಾಗಿ ನಾವು ಅನರ್ಥ ನಿವೃತ್ತಿಯಿಂದ ಮುಂದಿನ ಹಂತಕ್ಕೆ ಬರ್ತೀವಿ. ಅದಕ್ಕೆ ನಿಷ್ಠ ಅಂತ ಕರೀತಾರೆ. ಈ ಅನರ್ಥ ನಿವೃತ್ತಿಯಲ್ಲಿ ಒಂದಿನ ನಮಗೆ ಉತ್ಸಾಹ ಇರುತ್ತೆ, ಇನ್ನೊಂದಿನ ಉತ್ಸಾಹ ಇಲ್ಲ, ಒಂದಿನ ಉತ್ಸಾಹ ಇರುತ್ತೆ, ಒಂದಿನ ಉತ್ಸಾಹ ಇಲ್ಲ. ಅರೆ ನಿಷ್ಠೆ ಹಂತದಲ್ಲಿ ನಮ್ಮ ಭಕ್ತಿ ಈ ರೀತಿ ನಾವು ಸತತವಾಗಿ ಪ್ರತಿದಿನ ಒಂದೇ, ಅಷ್ಟೇ ಉತ್ಸಾಹದಲ್ಲಿ, ಅಷ್ಟೇ ನಿಶ್ಚಯದೊಂದಿಗೆ ನಾವು ಭಕ್ತಿಯನ್ನ ಮಾಡ್ತೀವಿ. ಆ ಹಂತವನ್ನ ತಲುಪೋದಕ್ಕೆ ನಮಗೆ ಬಹಳ ಬಹಳ ಸಹಾಯ ಅಥವಾ ಪ್ರಬಲವಾದ ಒಂದು ಆ, ಇದು ನಮಗೆ ಇದರಿಂದ ಸಹಾಯ ಆಗೋದು ಈ ಭಾಗವತ ಸೇವೆಯಿಂದ. ಸೊ ಇದು ಬಹಳ ಬಹಳ ಮುಖ್ಯ, ಇದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಇದಕ್ಕೆ ಶುದ್ಧ ಭಕ್ತಿ ಭಕ್ತರ ಸಂಘದಲ್ಲಿ ನಾವಿರ್ಬೇಕು. ಹ್ಮ್ ಶುದ್ಧ ಭಕ್ತರ ಸಂಘದಲ್ಲಿ ಭಕ್ತಿ ಮಾಡ್ತೀವಿ, ನನ್ಗೆ ಇದ್ ಬೇಕು, ಅದ್ ಬೇಕು ಅಂತಹ ಭಕ್ತರ ಸಂಘದಲ್ಲಿದ್ರೆ ನಾವು ಪ್ರಗತಿಯನ್ನ ಸಾಧಿಸಬಹುದು. ಇನ್ನೊಂದು ವಿಷಯ ಯಾರೋ ನನ್ಗೆ ಕೇಳಿದ್ರು, ಇದು ಏನು ಅಂತ. ಅದಕ್ಕೆ ಈ ಶುದ್ಧ ಭಕ್ತಿಗೆ ಸಂಬಂಧಿತವಾದದ್ದು, ಹಾಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಹೇಳ್ತಾರೆ, ಆ ಸೊ ಇವಾಗ ಇಸ್ಕಾನ್ ನಲ್ಲಿ ಆ ನಮಗೆ ಬಾಹ್ಯವಾಗಿ ಆ, ಎರಡು ಸಂಸ್ಥೆಗಳಿವೆ. ನಿಮ್ಗೆ ಗೊತ್ತಿರೋದಿಲ್ಲ ಹೆಚ್ಚಿನ ಭಕ್ತರಿಗೆ, ಆದ್ರೆ ಇದು ಮುಖ್ಯವಾದದ್ದು. ಯಾಕಂದ್ರೆ ಬಹಳ ಜನ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಪ್ರಭುಪಾದರು ಇದ್ದಾಗ ಕೇವಲ ಒಂದೇ ಒಂದು ಸಂಸ್ಥೆ ಇತ್ತು, ಇಸ್ಕಾನ್ ಅಂತ. ಪ್ರಭುಪಾ ಆಮೇಲೆ ಒಂದು ಹಂತದ ಆದ್ಮೇಲೆ ಅದು ವಿಶೇಷವಾಗಿ ಇಲ್ಲಿ ಬೆಂಗಳೂರಿಂದ ಶುರು ಆಯ್ತು. ಆ ಇಲ್ಲಿ ಅದಕ್ಕೆ ನಾವು ಹರೇ ಕೃಷ್ಣ ಹಿಲ್ ಅಂತ ಕರಿತೀವಿ, ಅದಕ್ಕೆ ನಾವು ಸಾಮಾನ್ಯವಾಗಿ ರಿತ್ವಿಕ್ ಅಂತ ಕರಿತೀವಿ. ರಿತ್ವಿಕ್ ದೇವಸ್ಥಾನ ಅಂದ್ರೆ ಅವರು ಪ್ರಭುಪಾದರ ಆದ್ಮೇಲೆ ಪ್ರಭುಪಾದರ ಶಿಷ್ಯರು ಯಾರು ಶುದ್ಧ ಭಕ್ತರಲ್ಲ ಅಂತ ನಿರ್ಣಯ ಮಾಡ್ಬಿಟ್ರು. ಹ್ಮ್ ಅಂದ್ರೆ ಅವರು ಇವತ್ತಿನ ಇಸ್ಕಾನಿನ ಯಾವ ಗುರುಗಳನ್ನು ಗೌರವಿಸೋದಿಲ್ಲ, ಯಾವ ಗುರುಗಳನ್ನು ಸ್ವೀಕರಿಸೋದಿಲ್ಲ ಅಧಿಕೃತ ಅಂತ. ಅವ್ರು ಹೇಳ್ತಾರೆ ಪ್ರಭುಪಾದರೆ ಕೊನೆ ಆಚಾರ್ಯರು ಗುರುಗಳು ಅಂತ. ಆಚಾರ್ಯರು ಒಪ್ಕೋತೀವಿ ನಾವು, ಪ್ರಭುಪಾದರು ಆಚಾರ್ಯರು. ನಮ್ಮ ಇಸ್ಕಾನ್ ಅನ್ನ ಸ್ಥಾಪನೆ ಮಾಡಿದ ಸಂಸ್ಥಾಪಕ ಆಚಾರ್ಯರು, ಆದ್ರೆ ಅವರು ಕೊನೆಯ ಗುರು ಅಲ್ಲ. ನೀವೇ ಯೋಚನೆ ಮಾಡಿ, ಯಾರಾದ್ರೂ ಒಂದು ಸಂಸ್ಥೆ ಆ ಪರಂಪರೆ ಅಂತ ಶುರು ಮಾಡ್ಬಿಟ್ಟು ನಾನೇ ಮೊದಲನೇ ಗುರು, ನಾನೇ ಕೊನೆ ಗುರು ಅಂತ ಯಾರು ಹೇಳ್ತಾರ? ಪ್ರಭುಪಾದರು ಇಸ್ಕಾನ್ ಅನ್ನ ಸ್ಥಾಪನೆ ಮಾಡಿದ್ರು, ಸ್ಥಾಪನೆ ಮಾಡ್ಬಿಟ್ಟು ನಾನೇ ಕೊನೆ ಗುರು ಅಂದ್ರೆ ಅದ್ರಲ್ಲಿ ಅರ್ಥನೇ ಇಲ್ಲ. ಹಾಗಾಗಿ ಅದು ಬಹಳ ಆ ತಪ್ಪು ಉದ್ದೇಶ ಇಟ್ಕೊಂಡು ನಡೆಸ್ತಾ ಇರುವಂತಹ ಆ ಒಂದು ಇದು. ಅದು ಇಸ್ಕಾನ್ ಅಲ್ಲ, ದಯವಿಟ್ಟು ಅದರಿಂದ ಮೋಸ ಹೋಗ್ಬೇಡಿ. ಹ್ಮ್. ಆ ಇದಕ್ಕೆ ರಿತ್ವಿಕ್ ಅಂತ ಕರಿತೀವಿ. ಅಂತವರ ಸಂಘದಲ್ಲಿ ನಾವು ಇರಬಾರ್ದು, ಯಾಕಂದ್ರೆ ನಾವು ತಪ್ಪು ದಾರಿಯಲ್ಲಿ ಹೊರಟೋಗ್ಬಿಡ್ತೀವಿ. ನಾನು ಎಷ್ಟೊಂದು ಜನ ಯಾರನ್ನ ನೋಡಿದ್ರು ನಾ ಹೇಳ್ತೀನಿ, ದಯವಿಟ್ಟು ನೀವು ನಿಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ. ಪ್ರಭುಪಾದರು ಕೊಟ್ಟಿರೋ ಮಾರ್ಗ ಏನು ಅನ್ನೋದನ್ನ ಪ್ರಭುಪಾದರ ಪುಸ್ತಕಗಳಿಂದ ಓದಿ, ಪ್ರಭುಪಾದರ ಲೆಕ್ಚರ್ಸ್ ಇಂದ ಕೇಳಿ. ಹ್ಮ್ ಪ್ರಭುಪಾದರು ಹೇಳಿದ್ರು, ನನ್ನ ಆದ್ಮೇಲೆ ನನ್ನ ಶಿಷ್ಯಂದ್ರು ಗುರುಗಳಾಗ್ತಾರೆ. ಆದ್ರೆ ಅವ್ರು ಯಾವ್ದೋ ಒಂದು ಲೆಟರ್ ಇಟ್ಕೊಂಡು ಅದನ್ನೇ ಒಂದು ದೊಡ್ಡದು ಮಾಡಿ, ಇನ್ಯಾರು ಇಲ್ಲ, ಆ ವೈಷ್ಣವ ಅಪರಾಧವನ್ನ ಮಾಡ್ತಾರೆ, ಯಾರು ಯೋಗ್ಯ ವೈಷ್ಣವರಲ್ಲ ಅಂತ, ಅದು ದೊಡ್ಡ ಅಪರಾಧ. ಇಸ್ಕಾನ್ನಲ್ಲಿ ಇವತ್ತು ಎಷ್ಟೊಂದು ಜನ ಶುದ್ಧ ಭಕ್ತರು ತಮ್ಮ ಜೀವನವನ್ನೇ ಕೃಷ್ಣನ ಸೇವೆಗಾಗಿ, ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರಚಾರ ಮಾಡಕ್ಕಾಗಿ ಜಗತ್ತಿನಾದ್ಯಂತ ತಮ್ಮ ಜೀವನವನ್ನೇ ಸಮರ್ಪಿಸಿದ್ದಾರೆ. ಇದಕ್ಕೆ ನಾಮ ಅಪರಾಧ ಅಂತ ಕರೀತಾರೆ. ಹ್ಮ್ ಆ, ಶುದ್ಧ ಭಕ್ತರ ನಿಂದನೆ. ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ಯಾವ ಇಸ್ಕಾನ್ ಸಂಪರ್ಕದಲ್ಲಿದ್ದೀರಾ ಅನ್ನೋದನ್ನ ದಯವಿಟ್ಟು ತಿಳ್ಕೊಳ್ಳಿ. ಪ್ರಭುಪಾದ ಇಸ್ಕಾನ್ ಅಂದ್ರೆ ಅದು ನಮ್ಮ ಇಸ್ಕಾನ್ ಅಲ್ಲ. ಅದು ಸುಮ್ಮನೆ ಇನ್ನೊಂದು ಸಂಸ್ಥೆಯನ್ನು ಸೃಷ್ಟಿ ಮಾಡಿದರೆ, ಬಹಿರಂಗವಾಗಿ ಎಲ್ಲರೂ ನಾವು ಒಂದೇ ತರ ಕಾಣ್ತೀವಿ, ಒಂದೇ ತರ ತಲೆ ಇಟ್ಕೋತೀವಿ, ಒಂದೇ ತರ ವಸ್ತ್ರಗಳನ್ನು ಧರಿಸ್ತೀವಿ, ಒಂದೇ ಪ್ರಭುಪಾದರ ಪುಸ್ತಕಗಳಿಂದಾನೇ ಮಾತಾಡ್ತೀವಿ. ಆದ್ರೆ
ಪ್ರಭುಪಾದ್ರೆ ಒಂದು ಸಂಸ್ಥೆ ಹೇಳುತ್ತೆ ಪ್ರಭುಪಾದ್ರೆ ಕೊನೆ ಗುರು. ಅರೆ ಇಸ್ಕಾನ್ ಹೇಳುತ್ತೆ ಇಲ್ಲ ಪ್ರಭುಪಾದ್ರ ಆದ್ಮೇಲೆ ಅವರ ಶಿಷ್ಯಂದ್ರು ಪೂರ ಗುರುಗಳಾಗಿದ್ದಾರೆ. ಅದಕ್ಕೆ ಪುರಾವೆ ನಾವೆಲ್ಲ. ಗುರುಗಳ ಕೃಪೆ ಇಲ್ಲದೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ. ನಾವು ಇವಾಗ ಪ್ರಭುಪಾದರ ಶಿಷ್ಯರಿಂದ ದೀಕ್ಷೆಯನ್ನು ತಗೊಂಡು ನಾವು ಭಕ್ತಿಯಲ್ಲಿ ಮುಂದುವರೆದಿದ್ದೀವಿ. ಭಕ್ತಿಯಲ್ಲಿ ಮುಂದುವರೆದಿರೋ ಅನುಭವ ನಮ್ಗೆ ಆಗಿದೆ. ಹಾಗಾಗಿ ಆ ಗುರುಗಳು ಅಧಿಕೃತವಾಗಿಲ್ದೆ ಹೋದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ. ಇದರಲ್ಲೇ ಗೊತ್ತಾಗತ್ತೆ. ಇದೇ ಪ್ರೂಫ್. ಇರೋ ಗುರುಗಳು ಕೂಡ ಅಧಿಕೃತ. ಹಾಗಾಗಿ ಅದು ಶುದ್ಧ ಭಕ್ತಿಯ ಪಥ ಅಲ್ಲ. ಹ್ಮ್ ಹಾಗಾಗಿ ಆ ತಪ್ಪು ದಾರಿಗೆ ಹೋಗಬೇಡಿ. ಯಾಕಂದ್ರೆ ಇಲ್ಲಿ ಶುದ್ಧ ಭಕ್ತರ ಸೇವೆ ಅಂತ ಬರೀತಾ ಇದಾರೆ. ನಾವ್ ಅನ್ಕೋತೀವಿ ನಾ ಎಲ್ಲೋಗಿ ಸೇವೆ ಮಾಡಿದ್ರು ನನಗೆ ಅದೇ ಪರಿಣಾಮ ಸಿಗುತ್ತೆ. ಇಲ್ಲ, ಸಿಗೋದಿಲ್ಲ. ಶುದ್ಧ ಭಕ್ತರ ಸೇವೆ ಮಾಡ್ಬೇಕು, ಆಗ ಮಾತ್ರ ನಮ್ಗೆ ಸಿಗುತ್ತೆ. ಯಾರೋ ಭಕ್ತರು ಬಂದ್ರು, ಆಮ್ ನಮ್ಗೆ ಈ ತರ ಸೇವೆಯನ್ನು ಹೇಳ್ಬಿಟ್ರು, ತುಂಬಾ ಚೆನ್ನಾಗಿ ನಮ್ಮ ಹತ್ರ ಮಾತಾಡ್ತಾರೆ, ಇದೆಲ್ಲ ಪರಿಗಣನೆ ಅಲ್ಲ. ಶುದ್ಧ ಭಕ್ತರಾಗಿರ್ಬೇಕು. ಶುದ್ಧ ಭಕ್ತರು ಅಂದ್ರೆ ಗುರು ಮತ್ತೆ ಕೃಷ್ಣರ ತೃಪ್ತಿಗಾಗಿ ಕೆಲಸ ಮಾಡ್ತಾರೆ. ನೀವು ಇದ್ರ ಬಗ್ಗೆ ನಾನು ಇನ್ನೊಂದ್ಸತಿ ಮಾತಾಡ್ತೀನಿ, ಈ ಋತ್ವಿಕ್ ವ್ಯವಸ್ಥೆ ಅಂದ್ರೆ ಏನು ಅಂತ. ಆದ್ರೆ ಅದು ಅಧಿಕೃತವಾದದ್ದಲ್ಲ. ಹ್ಮ್ ಒಂದು ರೀತಿ ಮೋಸ ಅದು. ಹಾಗಾಗಿ ಸ್ವಲ್ಪ ಅದರಿಂದ ದೂರ ಇರಿ. ಅದರಿಂದ ನಿಮಗೆ ಈ ಒಂದು ಫಲ ಇಲ್ಲಿ ಹೇಳ್ತಾ ಇರೋ ಶ್ಲೋಕದಲ್ಲಿ ಹೇಳ್ತಾ ಇರೋ ಫಲ ಸಿಗೋದಿಲ್ಲ. ಓಕೆ, ಮುಂದುವರ್ಸೋಣ. ಭಕ್ತ ಭಾಗವತ ಪುಸ್ತಕ ಭಾಗವತದಷ್ಟೇ ಪ್ರಬಲ. ಯಾಕಂದ್ರೆ ಆ ವ್ಯಕ್ತಿ ಭಾಗವತ, ಭಕ್ತ ಭಾಗವತ ತನ್ನ ಜೀವನವನ್ನ ಪುಸ್ತಕ ಭಾಗವತದ ಪ್ರಕಾರವಾಗಿ ನಡೆಸ್ತಾನೆ. ಪುಸ್ತಕ ಭಾಗವತದ ಪ್ರಕಾರವಾಗಿ ನಡೆಸ್ತಾನೆ ಅಂದ್ರೆ ಏನರ್ಥ? ಶುದ್ಧ ಭಕ್ತಿ ಸೇವೆಯನ್ನ ಮಾಡ್ತಾನೆ. ಹ್ಮ್ ಮತ್ತೆ ಶುದ್ಧ ಆ, ಭಗವಂತನ ವಿಷಯಗಳನ್ನ ಪ್ರಸಾರ ಮಾಡ್ತಾನೆ. ಭಗವಂತನ ಭಕ್ತರನ್ನ ಶುದ್ಧ ಭಕ್ತರ ಬಗ್ಗೆ ಪ್ರಸಾರ ಮಾಡ್ತಾನೆ. ಇದು ವ್ಯಕ್ತಿ ಭಾಗವತ. ಭಾಗವತ ಪುಸ್ತಕದಲ್ಲಿ ಏನಿದೆ ಅದರಲ್ಲೂ ಇದೇ ಇರೋದು. ಭಾಗವತ ಕೂಡ, ಭಾಗವತ 3 ವಿಷಯದ ಬಗ್ಗೆ ಮಾತಾಡುತ್ತೆ: ಭಗವಾನ್, ಭಕ್ತ, ಭಕ್ತಿ. ಈ ಭಕ್ತ ಯಾರು? ಈ ಶುದ್ಧ ಭಕ್ತ. ಹಾಗಾಗಿ ಪುಸ್ತಕ ಭಾಗವತ, ವ್ಯಕ್ತಿ ಭಾಗವತ ಇಬ್ಬರು ಕೂಡ ಒಂದೇ ಕೆಲಸ ಮಾಡ್ತಾ ಇರೋದು. ಭಗವಂತನ ಬಗ್ಗೆ, ಭಕ್ತಿಯ ಬಗ್ಗೆ, ಭಕ್ತರ ಬಗ್ಗೆ ಪ್ರಚಾರ. ಮತ್ತೆ ಆ ವ್ಯಕ್ತಿ ಭಾಗವತ ಆ ಶುದ್ಧ ಭಕ್ತ. ಹಾಗಾಗಿ ಇಬ್ಬರ ಸೇವೆನು, ಪುಸ್ತಕ ಭಾಗವತದ ಸೇವೆ, ವ್ಯಕ್ತಿ ಭಾಗವತದ ಸೇವೆ ಒಂದೇ ಪರಿಣಾಮವನ್ನು ಕೊಡುತ್ತೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತ ಭಾಗವತ ಭಗವಂತನ ನೇರ ಪ್ರತಿನಿಧಿ. ಅದಕ್ಕೆ ನಾವು ಮಂಗಲಾರತಿಯಲ್ಲಿ ಹಾಡ್ತೀವಿ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದ ನಗತಿ ಕುತೋಪಿ. ಯಸ್ಯ ಪ್ರಸಾದಾತ್, ಯಾರು ಸಂತೃಪ್ತರಾದ್ರೆ ಅಂದ್ರೆ ಗುರುಗಳು, ಶುದ್ಧ ಭಕ್ತರು ಸಂತೃಪ್ತರಾದ್ರೆ ಭಗವತ್ ಪ್ರಸಾದ, ಭಗವಂತ ಸಂತೃಪ್ತನಾದಂತೆ. ಹ್ಮ್ ಹಾಗಾಗಿ ವ್ಯಕ್ತಿ ಭಾಗವತ ಭಕ್ತನನ್ನ ನಾವು ಸಂತೃಪ್ತಿಗೊಳಿಸೋದ್ರಿಂದಾನು ಕೂಡ ಪುಸ್ತಕ ಭಾಗವತದ ಲಾಭವನ್ನ ನಾವು ಪಡಿತೀವಿ. ಅಂದ್ರೆ ಎರಡೂ ಒಂದೇ, ಕೊನೆಗೆ ಕೃಷ್ಣನನ್ನ ಪಡೆಯೋದು, ಅದೇ ನಮ್ಮ ಉದ್ದೇಶ. ಭಗವ ಭಕ್ತ ಭಾಗವತನ ಸೇವೆ ಮಾಡಿದ್ರು ಅದೇ ಗುರಿ, ಪುಸ್ತಕ ಭಾಗವತದ ಸೇವೆ ಮಾಡಿದ್ರು ಅದೇ ಗುರಿ. ಹ್ಮ್ ಇವಾಗ ನಮಗೆ ಮಾನವ ಒಂದು ನಾವು ತರ್ಕವನ್ನ ಉಪಯೋಗಿಸಿದ್ರೆ ಹೇಗೆ ಪುಸ್ತಕ ಭಾಗವತ ಅಥವಾ ವ್ಯಕ್ತಿ ಭಾಗವತವನ್ನ ನಾವು ಸೇವೆ ಮಾಡೋದ್ರಿಂದ ಹೇಗೆ ನಾವು ಭಕ್ತಿಯ ಪಥದಲ್ಲಿ ಮುಂದುವರಿತೀವಿ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಅರೆ ಇದನ್ನ ನಾರದ್ರು ತಮ್ಮ ಜೀವನದಲ್ಲೇ ಇದನ್ನ ತೋರಿಸ್ಕೊಡ್ತಾರೆ. ಮುಂದೆ ಬರುತ್ತೆ ಇದು 1ನೇ ಸ್ಕಂದದಲ್ಲಿ. ಅವರು ಹಿಂದಿನ ಜನ್ಮದಲ್ಲಿ ಒಬ್ಬ ಕೆಲಸ ಮಾಡೋರ್ ಮಗ ಆಗಿದ್ರು. ಆಮೇಲೆ ಆ ಕೆಲಸ ಮಾಡೋ ಅವರಮ್ಮ ಯಾರೋ ಋಷಿ ಮನೆಗಳಿಗೆ ಸೇವೆಯನ್ನ ಮಾಡ್ತಾ ಇದ್ರು. ಹ್ಮ್ ಅವರು ಯಾರು? ಭಾಗವತವರು, ಭಕ್ತಿ ವೇದಾಂತರು, ಭಗವಂತನ ಭಕ್ತರವರು. ಹಾಗಾಗಿ ಈ ಕೆಲಸ ಮಾಡೋಳು ಮಗ ಆ ಭಕ್ತರ ಸಂಪರ್ಕಕ್ಕೆ ಬಂದ್ಬಿಟ್ಟು ಅವರಿಂದ ಶ್ರವಣ ಮಾಡ್ತಾನೆ, ಅವರ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡ್ತಾನೆ. ಮತ್ತೆ ಅವನು ಮುಂದಿನ ಜನ್ಮದಲ್ಲಿ ನಾರದಾಗ ಹೋಗ್ತಾನೆ. ಅಷ್ಟು ಪ್ರಬಲವಾದದ್ದು ಭಾಗವತರ ಸಂಘ, ಭಕ್ತ ಭಾಗವತರ ಸಂಘ ಅಷ್ಟು ಪ್ರಬಲವಾದದ್ದು. ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್ ಅಂತ ಹೇಳ್ತಾರೆ. ಲವ ಮಾತ್ರ ಒಂದಿಷ್ಟು ಸಾಧು ಸಂಘ ಸರ್ವಸಿದ್ಧಿ ಹೋಯ್, ಎಲ್ಲಾ ಸಿದ್ಧಿಯನ್ನು ಕೊಡುತ್ತೆ ನಮ್ಗೆ. ಮತ್ತೆ ಇಲ್ಲಿ ಹೇಳ್ತಾ ಇದಾರೆ
ಇಂತಹ ಪ್ರಾಮಾಣಿಕ ಸಂಘದಿಂದಾಗಿ, ಭಾಗವತರ ಸಂಘದಿಂದಾಗಿ ಏನಾಗತ್ತೆ, ಅಲೌಕಿಕ ಜ್ಞಾನವನ್ನ ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಸುಲಭವಾಗಿ ಯಾಕೆ ಅರ್ಥ ಮಾಡ್ಕೋಬಹುದು? ಯಾಕಂದ್ರೆ ಅವರು ತಮ್ಮ ಸಾಕ್ಷಾತ್ಕಾರವನ್ನ ಹಂಚ್ಕೋತಾರೆ. ಸುಮ್ನೆ ನಮ್ಗೆ ತತ್ವವನ್ನ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಅರೆ ಅವರ ಒಬ್ಬ ವ್ಯಕ್ತಿಯ ಭಕ್ತರ ಸಾಕ್ಷಾತ್ಕಾರದೊಂದಿಗೆ ಅವರು ಅದನ್ನು ವಿವರಿಸಿದಾಗ ಓ, ಎಷ್ಟು ಸುಲಭವಾಗಿ ಅರ್ಥ ಆಗತ್ತೆ. ಮತ್ತೆ ಅದರ ಪರಿಣಾಮ ಏನು? ನಾವು ಭಕ್ತಿಯಲ್ಲಿ ಸ್ಥಿರವಾಗ್ತೀವಿ. ಭಕ್ತಿಯಲ್ಲಿ ಸ್ಥಿರವಾಗ್ತೀವಿ. ಹ್ಮ್. ನಾವು ಎಷ್ಟು ಇಂತಹ ಭಕ್ತ ಭಾಗವತರ ಮಾರ್ಗದರ್ಶನದ ಅಡಿಯಲ್ಲಿ ಭಕ್ತಿಯನ್ನ ಮಾಡ್ತೀವೋ ಅಷ್ಟು ನಾವು ಭಗವಂತನ ಅಲೌಕಿಕ ಪ್ರೇಮಮಯ ಸೇವೆಯಲ್ಲಿ ಸ್ಥಿರವಾಗ್ತೀವಿ. ಈ ಪ್ರೇಮಮಯ ಸೇವೆ ತುಂಬಾ ಮುಖ್ಯವಾದದ್ದು. ಇವಾಗ ಪ್ರೇಮಮಯ ಸೇವೆ ಅಂದ್ರೇನು? ಪ್ರೀತಿಯಿಂದ ಕೃಷ್ಣನಿಗೆ ಸೇವೆ ಮಾಡೋದು. ಉದಾಹರಣೆಗೆ ಆ ಇವಾಗ ಏನೋ ಒಂದು ವಸ್ತ್ರವನ್ನ ಹಾಕ್ತೀವಿ, ಭಗವಂತನಿಗೆ ಹಾಕಿದಾಗ ನಮ್ಗನ್ಸ್ಬೇಕು, ಓ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಇದನ್ನ ಈ ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು, ಅಥವಾ ಈ ತರ ಒಂದು ಹೂಮಾಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಇದು ಪ್ರೇಮಮಯ ಸೇವೆ. ಸುಮ್ನೆ ಕಾಟಾಚಾರಕ್ಕೆ ಮಾಡೋದಲ್ಲ, ಇಲ್ಲ ಸುಮ್ನೆ ಯಾರೋ ಹೇಳಿದ್ದಾರೆ ಅಂತ ಮಾಡೋದಲ್ಲ. ಆ ಪ್ರೇಮಮಯ ಸೇವೆ ನಮ್ಮಲ್ಲಿ ಜಾಗೃತವಾಗೋದು ಇಂತಹ ಭಕ್ತ ಭಾಗವತರ ಮಾರ್ಗದರ್ಶನದ ಅಡಿಯಲ್ಲಿ. ಹಾಗಾಗಿ ಈ ಭಕ್ತಿಯ ಮಾರ್ಗದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿಗಳು ಗುರುಗಳು. ಮುಂಚೆ ಹೇಳಿ, ನಾನು ಗುರುಗಳು ಅಂದ್ರೆ ಪಥ ಪ್ರದರ್ಶಕ ಗುರು ಅಂದ್ರೆ ನಮ್ಗೆ ಭಕ್ತಿಯ ಪಥಕ್ಕೆ ಮಾರ್ಗದರ್ಶನ ದಾರಿಯನ್ನ ತೋರಿಸಿದ್ದಾರೆ. ಎರಡನೇದು ಶಿಕ್ಷಾ ಗುರುಗಳು, ಯಾರು ನಮಗೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದಾರೋ ಅವರು. ಆಮೇಲೆ ದೀಕ್ಷಾ ಗುರುಗಳು, ಯಾರು ನಮಗೆ ನಮ್ಮನ್ನ ಪರಂಪರೆಯೊಳಗೆ ಜೊತೆಗೆ ಜೋಡಿಸ್ತಾರೋ ಅವರು ದೀಕ್ಷಾ ಗುರು. ಸಾಮಾನ್ಯವಾಗಿ ದೀಕ್ಷಾ ಗುರುಗಳು ನಮ್ಮ ಶಿಕ್ಷಾ ಗುರುಗಳು ಆಗಿರ್ಬೇಕು. ಪ್ರಭುಪಾದರು ಎಲ್ಲರ ಶಿಕ್ಷಾ ಗುರುಗಳು. ದೀಕ್ಷಾ ಗುರುಗಳು ನಮ್ಮ ಎರಡನೇ ಶಿಕ್ಷಾ ಗುರುಗಳಾಗ್ಬೇಕು. ಅದಾದ್ಮೇಲೆ ನಾವು ಬೇರೆ ಶಿಕ್ಷಾ ಗುರುಗಳನ್ನ ಹೊಂದಬಹುದು. ಆದ್ರೆ ದೀಕ್ಷಾ ಗುರುಗಳ ಇಂದ ನಾವು ಶ್ರವಣ ಮಾಡ್ಲಿಲ್ಲ ಅಂದ್ರೆ ನಾವು ಪರಿಪೂರ್ಣತೆಯನ್ನ ಸಾಧನೆ ಮಾಡೋದಿಲ್ಲ. ಬಹಳ ಮುಖ್ಯ. ದೀಕ್ಷಾ ಗುರುಗಳಿಂದ ಶ್ರವಣ ಮಾಡ್ಲೇಬೇಕು. ಅವ್ರು ನಮ್ಮ ಶಿಕ್ಷಾ ಗುರು ಆಗ್ಲೇಬೇಕು. ಅವ್ರು ಹೇಳ್ತಾ ಇರೋದನ್ನ ನಾವು ಪಾಲನೆ ಮಾಡ್ಲೇಬೇಕು. ಯಾಕಂದ್ರೆ ಈ ಎಲ್ಲಾ ಗುರುಗಳಲ್ಲಿ ದೀಕ್ಷಾ ಗುರುಗಳು ನಮ್ಗೆ ನಮ್ಮ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾರೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿಗಾಗಿ, ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ. ಮಾರ್ಗದರ್ಶನ ಇಲ್ಲದೆ ನಾವು ಭಕ್ತಿಯನ್ನ ಮಾಡಕ್ಕಾಗಲ್ಲ. ನಾನು ಸ್ವತಂತ್ರವಾಗಿ ಮಾಡ್ತೀನಿ, ನಾನು ಪುಸ್ತಕಗಳನ್ನ ಓದ್ಕೊಂಡು ಮಾಡ್ತೀನಿ, ಇಲ್ಲ. ಶುದ್ಧ ಭಕ್ತರ ಮಾರ್ಗದರ್ಶನದಡಿಯಲ್ಲಿ ನಾವು ಭಕ್ತಿಯನ್ನ ಮಾಡಬೇಕು. ಆಗ ಆ ಅವರು ಪ್ರೀತಿಯನ್ನ ತೋರಿಸ್ತಾ ಇರೋದನ್ನ ನಾವು ನೋಡ್ತೀವಿ, ಅದನ್ನ ಅನುಭವ ಮಾಡ್ತೀವಿ. ಅವಾಗ ನಮಗೂ ಅನ್ಸುತ್ತೆ, ನಾನು ಇದೇ ತರ ಮಾಡ್ಬೇಕು. ಇವಾಗ ನಾವು ಭಗವಂತನಿಗೆ ನೈವೇದ್ಯವನ್ನ ಮಾಡ್ತೀವಿ. ನಾವೇನ್ ಮಾಡ್ತೀವಿ? ಹ್ಮ್ ಮಾವಿನ ಹಣ್ಣು ಇರುತ್ತೆ, ಇಡೀ ಮಾವಿನ ಹಣ್ಣು ಇಟ್ಬಿಡ್ತೀವಿ. ಹ್ಮ್ ಇಡೀ ಮಾವಿನ ಹಣ್ಣು ಭಗವಂತನಿಗೆ ಇಟ್ರೆ ನೀವು ಇಡೀ ಮಾವಿನ ಹಣ್ಣು ತಿನ್ಬೇಕು. ಅದು ಸಿಪ್ಪೆ ಹೇಗಿದ್ರು ತಿನ್ಬೇಕು. ಆ ಸಿಪ್ಪೆ ಕಹಿ ಇದ್ರೂ ತಿನ್ಬೇಕು, ಸಿಪ್ಪೆ ಗಟ್ಟಿಗಿದ್ರೂ ತಿನ್ಬೇಕು. ಇದು ಪ್ರೇಮಮಯ ಸೇವೆ. ಏನೋ ನೈವೇದ್ಯ ಮಾಡಿದ್ವಿ, ಉಪ್ಪು ಹಾಕ್ಲಿಲ್ಲ ಕೃಷ್ಣನ್ಗೆ, ಅಯ್ಯೋ ಉಪ್ಪು ಸಾಲ್ದಾಯ್ತು. ಮತ್ತೆ ಜೊತೆಗೆ ನೈವೇದ್ಯದಲ್ಲಿ ಉಪ್ಪು ಇಡ್ಲಿಲ್ಲ ಅಂತ ಇಟ್ಕೊಳ್ಳಿ, ನಾವೇನ್ ಮಾಡ್ಬೇಕು? ನಾವು ಉಪ್ಪು ಹಾಕೊಳ್ದೆ ತಿನ್ಬೇಕು. ಇದು ಪ್ರೇಮಮಯ ಸೇವೆ. ಆರಂಭದಲ್ಲಿ ಇವೆಲ್ಲ ಸಾಧ್ಯ ಇಲ್ಲ. ಅಯ್ಯೋಯ್ಯೋ, ಈ ಉಪ್ಪೇ ಇಲ್ಲ, ತಗೊಳ್ಳಿ, ಹಾಕೊಳ್ಳಿ. ಕೃಷ್ಣ ತಿಂದಿದ್ದಾನೆ, ಉಪ್ಪಿಲ್ಲದೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು. ಅರೆ ಕ್ರಮೇಣವಾಗಿ ನಾವು ಭಕ್ತಿಯಲ್ಲಿ ಮುಂದುವರೆದಾಗ ಇದು ಪ್ರೇಮಮಯ ಸೇವೆ. ಹ್ಮ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ನಮ್ಗೆ ಡಿಸ್ಟರ್ಬ್ ಆಗತ್ತೆ. ಇದು ಪ್ರೇಮಮಯ ಸೇವೆ. ಹಾಗಾಗಿ ಈ ಭಾಗವತದ ಶ್ರೀಮದ್ ಭಾಗವತದ ವಿಷಯವನ್ನ ನಾವು ಭಕ್ತ ಭಾಗವತರಿಂದ ಶ್ರವಣ ಮಾಡಬೇಕು. ಮತ್ತೆ ಈ ಇಬ್ಬರು ಭಾಗವತರ ಒಂದು ಕೃಪೆಯಿಂದಾಗಿ ನಮ್ಮಂತ ಕನಿಷ್ಠ ಭಕ್ತರು ಭಕ್ತಿಯಲ್ಲಿ ಮುಂದುವರಿಬೇಕು. ಸೊ ಈ ಬಹಳ ಬಹಳ ಮುಖ್ಯವಾದ ವಿಷಯ. ಒಂದು, ಭಕ್ತ ಭಾಗವತರ ಮಾರ್ಗದರ್ಶನದ ಅಡಿಯಲ್ಲಿ ಭಕ್ತಿಯನ್ನು ಮಾಡಬೇಕು.
ನಿತ್ಯಂ ಭಾಗವತ ಸೇವೆ ಅಂದ್ರೆ ಪ್ರತಿದಿನ ಭಾಗವತವನ್ನ ಓದ್ಬೇಕು, ಭಾಗವತವನ್ನ ಕೇಳಬೇಕು. ಆದ್ರೆ ಎಷ್ಟು ಹೆಚ್ಚು ಸಮಯವಾಗುತ್ತೋ ಅಷ್ಟು ಸಮಯ ಮಾಡಬೇಕು. ಶುದ್ಧ ಭಕ್ತರ ಸಂಘದಲ್ಲಿ ಇರಬೇಕು. ಶುದ್ಧ ಭಕ್ತಿಯ ಸೋಗ್ ಹಾಕ್ತಾ ಇರೋರು ಸಂಪರ್ಕದಲ್ಲಿದ್ರೆ ಏನು ಉಪಯೋಗ ಆಗಲ್ಲ. ಶೋ ಮಾಡ್ತಾ ಇರೋರು ಅಂದ್ರೆ ಅವ್ರು ನಿಜವಾಗ್ಲೂ ಶುದ್ಧ ಭಕ್ತರಲ್ಲ. ಹ್ಮ್ ಅದನ್ನ ಕಂಡಿಡಿಯಕ್ಕೆ ನಮ್ಗೆ ತುಂಬಾ ಸಮಯ ಬೇಕಾಗತ್ತೆ. ಸೊ ನಿತ್ಯಂ ಭಾಗವತ ಸೇವೆಯ ಮಾಡಿದ್ರೆ ನಮ್ಮ ಹೃದಯದಲ್ಲಿರೋ ಅನರ್ಥಗಳು ಹೋಗ್ತಾ ಇರೋದನ್ನ ನಾವು ಅನುಭವ ಮಾಡಬೇಕು. ಇವಾಗ ನಾವು 1 ವರ್ಷದಿಂದ ಭಾಗವತ ಕೇಳ್ತಾ ಇದೀನಿ, ಏನೋ ಅಷ್ಟೊಂದೇನು ಬದಲಾವಣೆ ಇಲ್ಲ ನನ್ನಲ್ಲಿ ಅಂದ್ರೆ ನಾನು ಸರಿಯಾಗಿ ಶ್ರವಣ ಮಾಡ್ತಾ ಇಲ್ಲ, ಅಥವಾ ಸರಿಯಾದ ವ್ಯಕ್ತಿಯಿಂದ ಶ್ರವಣ ಮಾಡ್ತಾ ಇಲ್ಲ. ಇವಾಗ ಸಾಮಾನ್ಯವಾಗಿ ನಾವೆಲ್ಲರೂ ಶ್ರವಣ ಮಾಡ್ತಾ ಇರೋದು ಪ್ರಭುಪಾದರಿಂದಾನೆ. ಯಾಕಂದ್ರೆ ನಾವು ಓದ್ತಾ ಇರೋದು ಪ್ರಭುಪಾದರ ಭಾವಾರ್ಥ, ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವೂ ಕೂಡ ಶುದ್ಧವಾಗಿರ್ಬೇಕು. ಹ್ಮ್ ಇವಾಗ ಯಾರಿಗೆ ಪರಿಶುದ್ಧ ಭಕ್ತಿ ಬೇಕಿಲ್ವೋ ಅವರು ಈ ಪರಿಶುದ್ಧ ಭಕ್ತಿ ಅಂದಾಗ ಸುಮ್ನೆ ಭಕ್ತಿ ಸೇವೆ ಅಂತ ವಿವರಿಸ್ತಾರೆ, ಪರಿಶುದ್ಧ ಭಕ್ತಿ ಏನು ಅಂತ ಹೇಳಲ್ಲ. ಅಥವಾ ಪ್ರೇಮಮಯ ಸೇವೆ ಅನ್ನೋ ಬದಲು ಸುಮ್ನೆ ಕೃಷ್ಣನಿಗೆ ಸೇವೆ ಅಂತ ಹೇಳ್ತಾರೆ. ಇದರಿಂದಾನೇ ನಮ್ಗೆ ಗೊತ್ತಾಗ್ಬಿಡ್ಬೇಕು, ಇಲ್ಲ ಇಲ್ಲ ಇದ್ರಲ್ಲಿ ಏನೋ ನ್ಯೂನತೆ ಇದೆ, ಏನೋ ಗ್ಯಾಪ್ ಇದೆ, ಏನೋ ಕ ಕ- ಸಂಪೂರ್ಣವಾದ ವಿಷಯ ನಮಗೆ ಸಿಗ್ತಾ ಇಲ್ಲ. ಅವಾಗ ಏನಾಗತ್ತೆ, ನಮ್ಮ ಹೃದಯ ಸ್ವಚ್ಛವಾಗಲ್ಲ. ಹೃದಯ ಸ್ವಚ್ಛವಾಗಕ್ಕೆ 2 ಮಾರ್ಗ ಇದೆ, ದಯವಿಟ್ಟು ಇದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ. 2 ಮಾರ್ಗ ಹೃದಯ ಸ್ವಚ್ಛವಾಗಕ್ಕೆ. ಒಂದು, ಜ್ಞಾನದಿಂದ. ಆಗ ಭಾಗವತ ಪ್ರತಿದಿನ ನಾವು ಕೇಳ್ತೀವಿ, ಓ ಈ ರೀತಿ ಮಾಡ್ಬೇಕು, ನಾನು ಈ ರೀತಿ ಮಾಡಬಾರ್ದು. ಓ ಭಕ್ತರ ಮಾರ್ಗದರ್ಶನದಲ್ಲಿ ಇರ್ಬೇಕಂತೆ, ನಾನು ಯಾವ ಭಕ್ತರ ಮಾರ್ಗದರ್ಶನದಲ್ಲಿ ಇದ್ದೀನಿ? ಓ ಇಲ್ವಾ? ಸರಿ, ಹೇಗೆ ಇವಾಗ ಭಕ್ತರ ಮಾರ್ಗದರ್ಶನದಲ್ಲಿ ಬರೋದು? ಸರಿ, ಪ್ರಭುಗಳನ್ನ ಕೇಳ್ತೀನಿ. ಇಲ್ಲ, ಆ ಭಕ್ತರ ಮಾರ್ಗದರ್ಶನದಲ್ಲಿ ಇದೀನಿ, ಆದ್ರೆ ಅವರು ಪರಿಶುದ್ಧ ಭಕ್ತರೋ ಇಲ್ವೋ ನನ್ಗೆ ಹೆಂಗ್ ಗೊತ್ತು? ಅವ್ರು ಇಸ್ಕಾನ್ಗೆ ಸೇರಿದಾರೋ, ಅಥವಾ ಇವ್ರೇನೋ ರಿತ್ವಿಕ್ ಅಂತ ಹೇಳಿದ್ರ ಅದಕ್ಕೆ ಸೇರಿದಾರೋ, ಹೆಂಗ್ ಗೊತ್ತು ನನ್ಗೆ? ಈ ಪ್ರಶ್ನೆಗಳಿಗೆ ನಮಗೆ ನಾವು ಉತ್ತರವನ್ನ ಕಂಡುಕೋಬೇಕು. ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಬೇಕು, ನಮ್ ಕೇಳಿ ತಿಳ್ಕೊಬೇಕು. ಭಾಗವತ ಶ್ರವಣ ಮಾಡ್ತಾ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇಲ್ಲ, ನಮ್ಮ ಹೃದಯ ಸ್ವಚ್ಛವಾಗ್ತಾ ಇಲ್ಲ, ನಮಗೆ ಭಗವಂತನ ಪ್ರತಿ ಪ್ರೀತಿ ಜಾಗೃತವಾಗ್ತಾ ಇಲ್ಲ ಅಂದ್ರೆ ಏನೋ ಪ್ರಾಬ್ಲಮ್. ಭಾಗವತದಲ್ಲಿ ಪ್ರಾಬ್ಲಮ್ ಇಲ್ಲ. ಭಾಗವತ ಯಾಕಂದ್ರೆ ಅಮಲ ಪುರಾಣ, ಪರಿಶುದ್ಧವಾದದ್ದು. ಪ್ರಭುಪಾದ್ರ ಭಾವಾರ್ಥದಲ್ಲೂ ಏನು ಲೋಪ ಇಲ್ಲ, ಯಾಕಂದ್ರೆ ಅವರು ಪರಿಶುದ್ಧ ಭಕ್ತರು. ಹಾಗಾಗಿ ಯಾರಿಂದ ಶ್ರವಣ ಮಾಡ್ತಾ ಇದೀವೋ, ಅಥವಾ ಯಾರ ಸಂಘದಲ್ಲಿ ಭಕ್ತಿ ಮಾಡ್ತಾ ಇದೀವೋ, ಇದ್ರಲ್ಲೇ ಏನೋ ಸ್ವಲ್ಪ ಸಮಸ್ಯೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಾವು ಮುಂಚೆನೆ ಓದ್ಬಿಟ್ವಿ, ಸದ್ಯೋ ಹೃದಯವರುದ್ಯತೆ ತ್ರಿಕೃತಿಭಿ ಶುಶ್ರೂಷಿಭಿಸ್ತಕ್ಷಣ. ಸದ್ಯೋ ಹೃದಯವರುದ್ಯತೆ, ಈ ರೀತಿ ನಾವು ಪ್ರಾಮಾಣಿಕತೆಯಿಂದ ಭಾಗವತ ಶ್ರವಣ ಮಾಡಿದ್ರೆ, ನಿತ್ಯ ಭಾಗವತ ಸೇವೆ, ಸದ್ಯ ಅಂದ್ರೆ ತಕ್ಷಣವೇ ಭಗವಂತ ನಮ್ಮ ಹೃದಯದಲ್ಲಿ ಬಂದೇ ನೆಲೆಸ್ಬಿಡ್ತಾನೆ. ಇದು ಬಹಳ ಮುಖ್ಯವಾದ ವಿಷಯ. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ತುಂಬಾ ವಿಷಯಗಳನ್ನ ಹೇಳಿದೀನಿ. ಯಾರು ಶ್ರವಣ ಮಾಡಿದಿರೋ, ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ ಪ್ರಭು. ಹಾ ಪ್ರಭು, ಒಂದ್ ಪ್ರಶ್ನೆ ಇದೆ ನನಗೆ. ಹೇಳಿ. ನೀವು ಹೇಳಿದ್ರಿ ಕೃಷ್ಣ ಪ್ರೇಮ ಮತ್ತೆ ಯಾರಿಂದ ಭಾಗವತರಿಂದ ಕೇಳ್ತೀವಿ ಅವರು ಶುದ್ಧ ಭಕ್ತರಾಗಿರ್ಬೇಕು, ಹಾಗೂ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಸಂಡೇ ಪ್ರೋಗ್ರಾಮು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾಕಂದ್ರೆ ವಾರಕ್ಕೆ ಒಬ್ಬೊಬ್ರು ಬಂದು ಸ್ಪೀಕರ್ ಕೇಳ್ಕೊಂಡು ಹೋಗಿರ್ತಾರೆ. ಸೊ ಅದು ಹೇಗೆ ಡಿಸೈಡ್ ಮಾಡೋದು ಪ್ರಭು ಅದು? ಓಕೆ, ಸೊ ಇವಾಗ 2 ತರಹದ ಶ್ರವಣ ಇದೆ. ನೀವು ಕೇಳಿದ ಪ್ರಶ್ನೆಗೆ ಸ್ವಲ್ಪ ವಿವರವಾಗಿ ಉತ್ತರ ಕೊಡ್ತೀನಿ. 2 ತರಹದ ಶ್ರವಣ ಇದೆ. ಒಂದು ವ್ಯವಸ್ಥಿತವಾದ ಶ್ರವಣ ಅಂತ. ವ್ಯವಸ್ಥಿತವಾದ ಶ್ರವಣ ಅಂದ್ರೆ ಆ ಸತತವಾಗಿ ನಾವು ಇವಾಗ ಭಾಗವತ 1ನೇ ಸ್ಕಂದ, 1ನೇ ಅಧ್ಯಾಯ, 1ನೇ ಶ್ಲೋಕ, ಆಮೇಲೆ 2ನೇ ಶ್ಲೋಕ, 3ನೇ ಶ್ಲೋಕ, 4ನೇ ಶ್ಲೋಕ, ಹೀಗೊಂದು ಓದ್ಕೊಂಡು ಹೋಗ್ಬೇಕು. ಸಾಮಾನ್ಯವಾಗಿ ಇದನ್ನ ನಾವು ಒಬ್ಬರಿಂದಲೇ ಅಧ್ಯಯನ ಮಾಡ್ಬೇಕು, ಶ್ರವಣ ಮಾಡ್ಬೇಕು, ಅಥವಾ ನಾವು ಪ್ರಭುಪಾದರ ಪುಸ್ತಕವನ್ನ ನಾವೇ ಅಧ್ಯಯನ ಮಾಡ್ಬೇಕು. ನಮ್ಗೆ ಅಧ್ಯಯನ ಮಾಡೋ ಒಂದು ಅಭ್ಯಾಸ ಇದ್ರೆ ನಾವು ಸುಮ್ನೆ ಭಾಗವತವನ್ನ ಓದ್ಕೊಂಡು ಹೋಗಕ್ಕಾಗಲ್ಲ.
ಅಧ್ಯಯನ ಅಂದ್ರೇನು, ನೀವೆಲ್ಲ ಎಕ್ಸಾಮ್ಗಳು ಬರ್ದಿರ್ತೀರಲ್ವಾ, ಅಧ್ಯಯನ ಅಂದ್ರೇನು, ಕೂತ್ಕೊಂಡು ಅದನ್ನು ಕೂಲಂಕುಷವಾಗಿ ಓದೋದು, ನೋಟ್ಸ್ ಮಾಡ್ಕೊಳ್ಳೋದು, ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರನ್ನ ಕೇಳೋದು, ಈ ರೀತಿ. ಇನ್ನೊಂದು ರ್ಯಾಂಡಮ್ ಹಿಯರಿಂಗ್ ಅಂತಾರೆ. ಅಂದ್ರೆ ಆ ಇವಾಗ ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಇಂಟರ್ನೆಟ್ ಅಲ್ಲಿ ಶ್ರವಣ ಮಾಡ್ತಾರೆ. ಇಂಟರ್ನೆಟ್ ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಭಕ್ತರಿದ್ದಾರೆ, ಅವ್ರ ಕ್ಲಾಸ್ಗಳು ಕೊಡ್ತಾ ಇದಾರೆ, ಅದನ್ನ ಕೇಳ್ಕೊತಾ ಇದೀವಿ. ಅದು ನಮ್ಗೆ ಅಷ್ಟು ಪ್ರಯೋಜನಕಾರಿ ಆಗೋದಿಲ್ಲ. ಯಾಕಂದ್ರೆ ಅದು ವ್ಯವಸ್ಥಿತವಾದ ಶ್ರವಣ ಅಲ್ಲ, ಒಂದಾದ್ಮೇಲೆ ಒಂದು ಕ್ರಮವಾಗಿ ಹೋಗೋದಿಲ್ಲ. ಅದು ಸುಮ್ನೆ ಇಲ್ಲಿಂದ ಒಂದ್ ಟಾಪಿಕ್ ಎಲ್ಲಿಂದನೋ ಮಾತಾಡ್ತಾರೆ, ಇನ್ನೆಲ್ಲಿಂದನೋ ಇನ್ನೊಂದು ಟಾಪಿಕ್ ಮಾತಾಡ್ತಾರೆ, ಇನ್ನೊಂದಿನ ಆ ರೀತಿ. ಇವಾಗ ಸಂಡೇ ಪ್ರೋಗ್ರಾಮ್ಗಳಲ್ಲಿ ಬರೋ ಭಕ್ತರು ನಾವು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಯಾರು ಬಂದು ಪ್ರವಚನ ಕೊಡ್ತಾರೋ ಎಲ್ಲರೂ ತತ್ವವನ್ನ ಸರಿಯಾಗಿ ಹೇಳ್ತಾ ಇದ್ರೆ, ಮತ್ತೆ ಅವರ ಜೀವನದಲ್ಲಿ ಅವರು ಪರಿಶುದ್ಧವಾಗಿ ಅದನ್ನೇ ಆಚರಣೆ ಮಾಡ್ತಾ ಇದ್ರೆ ಅವರು ಪರಿಶುದ್ಧ ಭಕ್ತರು. ಇವಾಗ ಉದಾಹರಣೆಗೆ ಅವರ ಜೀವನದ ಗುರಿ ಏನು ಅನ್ನೋದು ನಮಗೆ ನಾವು ಕೇಳ್ಬೋದು ಪ್ರಶ್ನೆ. ಹ್ಮ್ ಕೇಳ್ಬೋದು. ಇವಾಗ ಅವ್ರು ಏನ್ ಹೇಳ್ತಾರೆ, ನಮ್ಮ ಜೀವನದ ಗುರಿ ಏನು, ಅಥವಾ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಆ ಕೆಲಸಕ್ಕೂ ಭಕ್ತಿಗೂ ಏನ್ ಸಂಬಂಧ. ಹ್ಮ್. ನಮ್ಮ ಜೀವನದಲ್ಲಿ ಕೆಲಸ ಎಷ್ಟು ಮುಖ್ಯ, ಮತ್ತೆ ಭಕ್ತಿ ಎಷ್ಟು ಮುಖ್ಯ. ಇದಕ್ಕೆ ಶುದ್ಧ ಭಕ್ತರ ಉತ್ತರ ಏನಿರುತ್ತೆ? ನಾವ್ ಇದನ್ನ ಕೇಳಿದ್ರೆ, ನಮ್ಮ ಜೀವನದಲ್ಲಿ ಕೆಲಸ ಎಷ್ಟು ಮುಖ್ಯ, ಭಕ್ತಿ ಎಷ್ಟು ಮುಖ್ಯ ಅಂತ ಪ್ರಶ್ನೆಗೆ ಶುದ್ಧ ಭಕ್ತರ ಉತ್ತರ ಏನಿರುತ್ತೆ? ಏನನ್ಸುತ್ತೆ ನಿಮ್ಗೆ? ಪ್ರಭು ಭಕ್ತಿಗೆ ಆಕ್ಚುಲಿ ಕೆಲಸ ಮತ್ತು ಭಕ್ತಿಗೆ ತುಂಬಾ ಒತ್ತು ಕೊಡ್ತಾರೆ. ಭಕ್ತಿಗೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಫಸ್ಟ್ ಹ್ಮ್ ಕೃಷ್ಣ ಅಂತ ಇರುತ್ತೆ ಶುದ್ಧ ಭಕ್ತರಲ್ಲಿ. ಹ್ಮ್ ಮಿಶ್ರ ಭಕ್ತರಲ್ಲಿ ಫಸ್ಟ್ ಕೆಲಸ, ಮತ್ತೆ ಕೆಲಸ ಹಾಫು ಭಕ್ತಿ ಹಾಫ್ ಅಂತ ಹೇಳ್ಬಿಟ್ಟು ಅಷ್ಟೇ. ಬೈಫರ್ಗೇಟ್ ಮಾಡ್ತಾರೆ. ಸೊ ಇದು ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು ಯಾರಿಂದ ಶ್ರವಣ ಮಾಡ್ತಾ ಇದೀರೋ ಅವ್ರ ಮೂಡ್ ಏನು ಅಂತ. ಸಿಂಪಲ್. ಮತ್ತೆ ನಾವು ಇದನ್ನ ಮಾಡ್ಬೇಕು. ಈ ಒಂದು ಆ ಇಸ್ಕಾನ್ ಅಲ್ಲಿ ನಮ್ದು ಇದೊಂದು ಸಮಸ್ಯೆ ಇದೆ, ಏನಂದ್ರೆ ಕಣ್ಮುಚ್ಕೊಂಡು ಎಲ್ಲರಿಂದಾನು ಎಲ್ಲರೂ ಕರೆಕ್ಟ್ ಅಂತ ಯೋಚನೆ ಮಾಡ್ತೀವಿ ನಾವು. ಎಲ್ಲರೂ ತಪ್ಪು ಅಂದ್ರೆ ಯಾವ ರೀತಿ ತಪ್ಪು ಅಂದ್ರೆ, ತಮ್ಮ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ಅಥವಾ ತಮಗೆ ಈ ಶಾಸ್ತ್ರದ ಮೇಲಿರೋ ಆ ನಂಬಿಕೆಯ ಪ್ರಕಾರವಾಗಿ ಅವರು ಪ್ರಚಾರ ಮಾಡ್ತಾರೆ. ಇವಾಗ ಉದಾಹರಣೆಗೆ ಯಾರಿಗೋ ಸಂಪೂರ್ಣವಾಗಿ ಇವಾಗ ಆ ಸರ್ವಧರ್ಮಾನ್ ಪರಿತ್ಯಜ ಅಂದ್ರೆ ಏನು, ಎಲ್ಲಾ ಧರ್ಮಗಳನ್ನ ತ್ಯಜಿಸ್ಬೇಕು. ಪುರುಷ ಧರ್ಮ, ಸ್ತ್ರೀ ಧರ್ಮ, ವೃತ್ತಿ ಧರ್ಮ, ಸಮಾಜ ಧರ್ಮ, ಎಲ್ಲಾ ಧರ್ಮವನ್ನು ತ್ಯಜಿಸ್ಬೇಕು. ಇದು ನಿಜವಾದ ಅರ್ಥ. ಇವಾಗ ನನಗೆ ತ್ಯಜಿಸಕ್ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಈ ಧರ್ಮ ತ್ಯಜಿಸ್ಬೇಕು, ಆ ಧರ್ಮ ತ್ಯಜಿಸ್ಬೇಕು, ಇನ್ಯಾವ್ದೋ ಧರ್ಮ ತ್ಯಜಿಸದೇ ಇದ್ರೂ ಪರವಾಗಿಲ್ಲ. ಅವಾಗ ಏನಾಗುತ್ತೆ, ನಾನು ಅರ್ಥವನ್ನ ತಿರ್ಚ್ಬಿಟ್ಟೆ ನನಗೆ ಸೂಟ್ ಆಗೋ ರೀತಿಯಲ್ಲಿ. ಸೊ ಅವಾಗ ನೀವು ಕೇಳ್ತಾ ಇರೋರಿಗೆ ನಿಮಗೆ ಸಂಪೂರ್ಣ ಜ್ಞಾನ ಸಿಗ್ಲಿಲ್ಲ. ನಿಜವಾಗಿಯೂ ಕೃಷ್ಣ ಏನ್ ಹೇಳ್ತಾ ಇದ್ದು, ಎಲ್ಲವನ್ನು ಬಿಟ್ಟು ನನ್ನ ಮೇಲೆ ಅವಲಂಬಿತನಾಗು ಅಂತ. ಇವಾಗ ಅದರ ಮೂಲ ಭಾವನೆ ನಮಗೆ ಲಭ್ಯವಾಗೋದಿಲ್ಲ. ಇವಾಗ ಯಾರೋ ಇಲ್ಲ ಇಲ್ಲ ವೃತ್ತಿ ಧರ್ಮ ಇರ್ಬೇಕು, ಯಾಕೆ ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ಕರ್ಮಣ್ಯೇವಾಧಿಕಾರಸ್ತೆ. ಇವಾಗ ಯಾವ್ದೋ ಒಂದು ಪುಸ್ತಕದಲ್ಲಿ ಮೊದಲೇ ಹೇಳಿರ್ತಾರೆ, ಆಮೇಲೆ ಪುಸ್ತಕದ ಕೊನೆಯಲ್ಲಿ ಒಂದು ಹೇಳಿರ್ತಾರೆ. ಸಾಮಾನ್ಯವಾಗಿ ಯಾವ್ದನ್ನ ನಾವು ಜಾಸ್ತಿ ಪರಿಣಾಮಕಾರಿಯಾಗಿ ಸ್ವೀಕಾರ ಮಾಡ್ತೀವಿ? ಪುಸ್ತಕದ ಕೊನೆಯಲ್ಲಿರೋ ವಿಷಯ. ಕೃಷ್ಣ ಆರಂಭದಲ್ಲಿ ಕರ್ಮಯೋಗ ಅಂದ, ಯಾಕಂದ್ರೆ ಅರ್ಜುನ ಇನ್ನೂ ನೇರವಾಗಿ ಭಕ್ತಿ ಮಾಡೋ ಒಂದು ಆ ವಿಷಯ ಶ್ರವಣ ಮಾಡಕ್ಕೆ ಅವನು ಇನ್ನೂ ತಯಾರಾಗಿರ್ಲಿಲ್ಲ. ಹಾಗಾಗಿ ಕೃಷ್ಣ ಕರ್ಮಕ್ಕೆ ಒತ್ತು ಕೊಟ್ಟ. ಅರೆ ಅದಾದ್ಮೇಲೂ ಆ ಅಧ್ಯಾಯ ಆಮೇಲೆ ನಂತರನೂ ಕೂಡ 8, 9ನೇ ಅಧ್ಯಾಯದಲ್ಲೂ ಕೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ ಅಂತಾನೆ, ಕೊನೆಗೆ ಸರ್ವಧರ್ಮ ಪರಿತ್ಯಜ ಅಂತಾನೆ. ಸೊ ಹಾಗಾಗಿ ಕರ್ಮ ಅನ್ನೋದು ಅಷ್ಟು ಮುಖ್ಯವಾದದ್ದಲ್ಲ ಭಕ್ತಿಯ ಒಂದು ವಿಚಾರದಲ್ಲಿ. ಇವಾಗ ಶುದ್ಧ ಭಕ್ತರು ಇದನ್ನೇ ಹೇಳ್ತಾರೆ. ಯಾರು ಶುದ್ಧ ಭಕ್ತಿಯ ತಮ್ಮ ಜೀವನದ ಗುರಿನೋ ಅವ್ರು ಇದನ್ನ ಹೇಳ್ತಾರೆ, ಇಲ್ಲ ಇಲ್ಲ ಕೆಲ್ಸಾನು ಮಾಡ್ಬೇಕು, ನಾವು ಮಾಡ್ಲಿ ಅಂದ್ರೆ ಯಾರು ನೋಡ್ಕೋತಾರೆ. ಇದು ಒಂದು ವಾಕ್ಯ ಸಾಕು ನೀವು ಇಟ್ಕೊಳ್ಳೋದಕ್ಕೆ. ನಾವ್ ಮಾಡ್ಲಿಲ್ಲ ಅಂದ್ರೆ ಯಾರು ನೋಡ್ಕೋತಾರೆ? ಯಾರು ನೋಡ್ಕೋತಾ ಇರೋದು ನಮ್ಮನ್ನ? ನಾವಾ? ಕೃಷ್ಣನೇ ನೋಡ್ಕೋತಾ ಇರೋದು. ನಾವು ಅದನ್ನ ಸ್ವೀಕಾರ ಮಾಡಿದ್ರು ಅಷ್ಟೇ, ಸ್ವೀಕಾರ ಮಾಡದೇ ಇದ್ರು ಅಷ್ಟೇ. ಸೊ ಹಾಗಾಗಿ ಅದನ್ನ ಗುರುತಿಸಬೇಕು ನಾವು. ಮತ್ತೆ ಗುರುತಿಸಾದ್ಮೇಲೆ ಏನ್ ಮಾಡ್ತೀವಿ, ಓಕೆ ಯಾರ್ದೋ ಒಂದೇ ಶ್ರವಣ ಮಾಡಿದ್ವಿ, ಓಕೆ ಅವರು ಶ್ರವಣ ಮಾಡೋದು ನಾವು ಅಷ್ಟೊಂದು ಗಂಭೀರವಾಗಿ ಎಲ್ಲ ಅಂದ್ರೆ
ಅವ್ರು ಸರಿಯಾಗಿರೋ ವಿಷಯಗಳನ್ನ ಹೇಳಿದ್ರೆ ಸರಿಯಾಗಿರೋ ವಿಷಯಗಳನ್ನ ಸರಿಯಾಗಿ ತಗೋಬೇಕು. ಆದ್ರೆ ನಮಗೆ ಗೊತ್ತಾಗಬೇಕು ಸರಿನೋ ತಪ್ಪು ಅನ್ನೋದು. ಅದಕ್ಕೆ ನಾವು ಪುಸ್ತಕ ಓದಿರ್ಬೇಕು, ಪ್ರಭುಪಾದ ಪುಸ್ತಕಗಳು. ಇದರಲ್ಲಿ ಸಮಸ್ಯೆ ಆಗ್ತಾ ಇದೆ ನಮಗೆ ಸ್ವಲ್ಪ ಇಸ್ಕಾನ್ನಲ್ಲಿ. ಹ್ಮ್. So ಹಾಗಾಗಿ ಪ್ರಭುಪಾದರ ಪುಸ್ತಕಗಳು ಓದ್ಬೇಕು. ನಮ್ಮ ಉದ್ದೇಶ ಏನು, ಈ ಆಳವಾದ ಅಧ್ಯಯನ ಉದ್ದೇಶ ಏನು, ನಿಮಗೆ ಪ್ರಭುಪಾದರ ಭಾವಾರ್ಥದಲ್ಲಿ ಏನಿದೆ ಅಂತ ಗೊತ್ತಾಗಬೇಕು. ನಾವಾಗೆ ಓದ್ತಾ ಇದ್ರೆ ಏನಾಗತ್ತೆ, ಎಷ್ಟೊಂದು ವಿಷಯಗಳು ನಮಗೆ ಇಷ್ಟೊಂದು ಅರ್ಥ ಆಗ್ಲಿಲ್ಲ, ಬಿಟ್ಬಿಡ್ತೀವಿ. ಅಥವಾ ಕಷ್ಟ ಅನ್ನಿಸ್ತು, ಬಿಟ್ಬಿಡ್ತೀವಿ. ಹ್ಮ್. ಆದ್ರೆ ಇಲ್ಲಿ ಈ ಒಂದು ರೀಡಿಂಗ್ ಸೆಷನ್ ಅಂತ ಕರಿತೇವೆ ನಾವು ಇದರಲ್ಲಿ ಉದ್ದೇಶ ಏನೋ ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡ್ಕೋಬೇಕು. ಹೌದು, ಇದು ನನಗೋಸ್ಕರನೇ ಬರ್ದಿರೋದು ಪ್ರಭುಪಾದ್ರು, ಇನ್ನೊಂದು ವಾಕ್ಯನು ನನಗೋಸ್ಕರನೇ ಬರ್ದಿರೋದು, ಎಲ್ಲಾ ವಾಕ್ಯಗಳನ್ನು ನನಗೋಸ್ಕರನೇ ಬರ್ದಿರೋದು. ಈ ವಾಕ್ಯ ನನಗ ಅಲ್ಲ ಅಂತ ಯಾವ್ದೂ ಇಲ್ಲ. ಆ ರೀತಿ ನಾವು ಪ್ರಭುಪಾದರ ಪುಸ್ತಕವನ್ನು ಓದಿದಾಗ, ಅರ್ಥ ಮಾಡ್ಕೊಂಡಾಗ, ಅವಾಗ ನಾವು ಯಾರ್ದಾದ್ರು ಪ್ರವಚನ ಕೇಳಿದ್ರೆ, ಅರೆ ಪ್ರಭುಪಾದರ ಪುಸ್ತಕಗಳನ್ನ ನಾವು ದಿನ ಸಾಯಂಕಾಲ ಓದ್ತಾ ಇದೀವಿ, ಹಿಂಗ ಅನಿಸ್ತಾ ಇಲ್ವಲ್ಲ ನಮ್ಗೆ. ಎಲ್ಲೋ ಏನೋ ಗ್ಯಾಪ್ ಇದ್ದಂಗಿದೆ ಅಂತ ನಮ್ಮ ಮನಸ್ಸಿಗೆ ಬರ್ಬೇಕು. ಕಣ್ಮುಚ್ಕೊಂಡು ಸ್ವೀಕಾರ ಮಾಡಬೇಡಿ. ಪ್ರಭುಪಾದ್ರು ನಮ್ಗೆ ನಮ್ಮ ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು, ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರಭುಪಾದ ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು, ಇನ್ಯಾರು ಅಲ್ಲ. ಅವ್ರು ಹೇಳಿರೋ ಪ್ರಕಾರ ನಾವು ಭಕ್ತಿಯನ್ನು ಮಾಡ್ಬೇಕು. ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ ಭಕ್ತಿ ಮಾಡೋದಕ್ಕೆ. ಸೊ ಇದನ್ನ ನೀವು ಮನ್ಸಲ್ಲಿ ಇಟ್ಕೋಬೇಕು. ಇಲ್ಲಾಂದ್ರೆ ನಾವು ಭಕ್ತಿಯನ್ನು ಮಾಡ್ತೀವಿ, ಇಲ್ಲ ಅಂತಲ್ಲ, ಗುರಿ ಸಾಧಿಸಲ್ಲ, ಗುರಿ ತಲುಪಲ್ಲ. ಓಕೆ ಅನಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಈ ಭೌತಿಕ ಜಗತ್ತಿನಲ್ಲಿ ಅವನು ಕೃಷ್ಣ ಪ್ರಜ್ಞೆ ಮಾಡೋಕೆ ಕೇಳಿಸ್ತಾ ಇದೆ ಪ್ರಭು? ಹೇಳಿ ಹೇಳಿ. ಭೌತಿಕ ಜಗತ್ತಿನಲ್ಲಿದ್ದಾಗ ಕೆಲವೊಂದು ತಪ್ಪು ಮಾಡಿ ಬಂದ್ಬಿಟ್ಟು ಕೃಷ್ಣ ಪ್ರಜ್ಞೆ ಮಾಡ್ತಿರ್ತಾನೆ, ಶುದ್ಧ ಭಕ್ತನಾಗಿರ್ತಾನೆ. ಶುದ್ಧ ಭಕ್ತನಾಗಿ ಅವನ್ ಕೆಲವೊಂದು ಭಗವಂತನ ಸೇವೆ ಮಾಡಿ, ಶ್ರವಣ ಮಾಡಿ, ಕೀರ್ತನೆ ಮಾಡಿ ಅಂತ ಬೇರೆಯವ್ರಿಗೆ ಹೇಳುವಾಗ ಅವನ್ ಕೆಲವೊಂದು ತಪ್ಪು ಮಾಡಿ ಬಂದಿರ್ತಾನಲ್ಲ, ಆ ತಪ್ಪುಗಳಿಂದ ಇವನಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ ಇಲ್ಲ ಇಲ್ಲ. ಕೃಷ್ಣ ಅದಕ್ಕೆ ಏನ್ ಹೇಳ್ಬಿಟ್ಟಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜಾಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನೀನ್ ಈ ಜನ್ಮದಲ್ಲ, ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರೋ ಎಲ್ಲಾ ಪಾಪಗಳನ್ನು ನಾನ್ ತಗೊಂಡ್ಬಿಡ್ತೀನಿ, ನನಗೆ ಶರಣಾಗತನಾಗು. ಅಲ್ಲದೆ ಕೃಷ್ಣ ಇನ್ನೊಂದು ಹೇಳ್ತಾನೆ, ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ. ಭಕ್ತಿ ಮಾಡ್ತಿರುವಾಗ ಏನಾದ್ರೂ ನಮ್ಮಿಂದ ಏನಾದ್ರು ತಪ್ಪಾದ್ರೂ ಕೂಡ, ಉದ್ದೇಶ ಪೂರ್ವಕವಾಗಿ ಆದ್ರೂ ಕೂಡ ಕೃಷ್ಣ ಹೇಳ್ತಾನೆ ಪರವಾಗಿಲ್ಲ. ಯಾಕೆ? ಅವನು ಭಜತೆ ಮಾಂ ಅನನ್ಯ ಭಾಕ್. ಅನನ್ಯ ಭಾಕ್ ಅಂದ್ರೆ ಅವನ ಮನಸ್ಸು ಇಲ್ಲಿ ಅಲ್ಲಿ ಹೋಗ್ತಾ ಇಲ್ಲ, ಅವನು ಕೇವಲ ನನ್ನ ಭಕ್ತಿಯಲ್ಲೇ ತೊಡಗಿದ್ದಾನೆ. ಆದ್ರೆ ತನ್ನ ಹಿಂದಿನ ಜನ್ಮದ ಏನೋ ವಾಸನೆಗಳಿಂದ ಅವನು ಏನೋ ತಪ್ಪು ಮಾಡ್ತಾ ಇದ್ದಾನೆ, ಆದ್ರೂ ಕೂಡ ನಾನು ಅವನನ್ನು ಸಾಧುವಾಗಿ ಪರಿಗಣಿಸ್ತೀನಿ. ಅಂದ್ರೆ ಏನರ್ಥ, ಭಕ್ತಿ ಅಷ್ಟು ಪ್ರಬಲವಾದದ್ದು ಅಂದ್ರೆ ನಮ್ಮ ಹಿಂದಿನ ಜೀವನ, ನಮ್ಮ ಕರ್ಮಫಲ, ನಮ್ಮ ಪ್ರಾರಬ್ಧ ಯಾವುದು ಲೆಕ್ಕಕ್ಕಿಲ್ಲ, ಎಲ್ಲ ನಾಶ ಆಗ್ಬಿಡತ್ತು. ಅಷ್ಟು ಪವರ್ಫುಲ್ ಭಕ್ತಿ. ಓಕೆನಾ ಆಯ್ತಾ ಮಾತಾಜಿ? ಓಕೆ ಪ್ರಭು, ಅರ್ಥ ಆಯ್ತು. ಥ್ಯಾಂಕ್ ಯು. ಒನ್ ಮೋರ್ ಅಂದ್ರೆ ಹೇಳಿ. ಹೃದಯ ಸ್ವಚ್ಛವಾಗ್ಬೇಕಾದ್ರೆ ಜ್ಞಾನದಿಂದ, ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಅದು ಇನ್ನೊಂದು ಏನಂತ ಗೊತ್ತಾಗ. ಒಂದು ಜ್ಞಾನದಿಂದ, ಇನ್ನೊಂದು ಅದು ಹೇಳೋದ್ ಮರ್ತೋಯ್ತು. ಥ್ಯಾಂಕ್ ಯು. ಒಂದು ಜ್ಞಾನದಿಂದ, ಅದು ಭಾಗವತ ನಾವು ಇವಾಗ ಪ್ರತಿನಿತ್ಯ ಶ್ರವಣ ಮಾಡ್ತಿರುವಾಗ ನಮಗೆ ಮನಸ್ಸಿಗೆ ಹೋಗುತ್ತೆ, ಓ ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು. ಎರಡನೇದು ಜಪದಿಂದ. ಥ್ಯಾಂಕ್ ಯು ಸೊ ಮಚ್. ಆ ಜಪ ಮಾಡ್ಲಿಲ್ಲ ಅಂದ್ರೆ, ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದಿಲ್ವೋ ಅವ್ರು ಈ ಜ್ಞಾನವನ್ನ ಕೇಳ್ಕೋತಾರೆ, ಆದ್ರೆ ಜ್ಞಾನವನ್ನ ಅಳವಡಿಸ್ಕೊಳ್ಳೋ ಶಕ್ತಿ ಸಿಗೋದಿಲ್ಲ. ಜಪ ಮಾಡೋದ್ರಿಂದ ನಮಗೆ ಆಧ್ಯಾತ್ಮಿಕ ಶಕ್ತಿ ಅಂತ ಸಿಗುತ್ತೆ. ಆಧ್ಯಾತ್ಮಿಕ ಶಕ್ತಿಯಿಂದ ನಮಗೆ ಅಸಾಧ್ಯವಾಗಿರೋದು ಅಂದ್ರೆ, ಇವಾಗ ಉದಾಹರಣೆಗೆ ನಾವು ಭಕ್ತಿಗೆ ಬರೋಕ್ಕಿಂತ ಮುಂಚೆ ಅಯ್ಯೋ ಟೀ ಕಾಫಿ ಬಿಡ್ಬೇಕಾ, ಸಾಧ್ಯನೇ ಇಲ್ಲ. ಆದ್ರೆ ಭಕ್ತಿಯನ್ನ ಮಾಡಕ್ ಶುರು ಮಾಡ್ತೀವಿ, ಜಪ ಮಾಡಕ್ ಶುರು ಮಾಡ್ತೀವಿ, ಶ್ರವಣ ಮಾಡಕ್ ಶುರು ಮಾಡ್ತೀವಿ, ಅಯ್ಯ ಟೀ ಕಾಫಿ ಏನಕ್ಕೆ, ಬೇಡ ಬಿಟ್ಬಿಡೋಣ. ಆ ಶಕ್ತಿ ನಮ್ಮಲ್ಲಿ ಇರ್ಲಿಲ್ಲ ಮುಂಚೆ, ಇವಾಗ ಶಕ್ತಿ ಸಿಕ್ಬಿಡ್ತು. ಇದಕ್ಕೆ ಆಧ್ಯಾತ್ಮಿಕ ಶಕ್ತಿ ಅಂತಾರೆ. ಈ ಆಧ್ಯಾತ್ಮಿಕ ಶಕ್ತಿ ನಮ್ಗೆ ಸಿಗೋದು ಜಪದಿಂದ. ಹಾಗಾಗಿ ನಾವು ಮಾಡ್ಬೇಕಾರೋದು ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರದ ಜಪ, ಜೊತೆಗೆ ಭಾಗವತ ಶ್ರವಣ, ಭಕ್ತರ ಸಂಘ, ಪ್ರಸಾದ. ಇಷ್ಟು ಮಾಡಿದ್ರೆ ನಾವು ಜೀವನದ ಪರಿಪೂರ್ಣತೆಯನ್ನ ಸಾಧಿಸೋದು ಖಂಡಿತವಾದದ್ದು, ಯಾವ ಸಂದೇಹವೂ ಇಲ್ಲ. ಯಾರು ತಡೆಯಕ್ಕಾಗಲ್ಲ ಇದನ್ನು. ಓಕೆ.
ಹೇಮಪ್ರಭಾ ಮಾತಾಡ್ಸಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ನೀವ್ ಹೇಳಿದ್ರಿ ಲೈಕ್ ಕೃಷ್ಣ ನೋಡ್ಕೋತಾರೆ ಬಿಡು ಅಂತ ನಾವು ಥಿಂಕ್ ಮಾಡ್ಬೇಕಂದ್ರೆ ಶುದ್ಧ ಭಕ್ತರು ಥಿಂಕ್ ಮಾಡ್ತಾರೆ. ಯೂಶಲಿ ಈಗ ಸ್ಟಾರ್ಟಿಂಗ್ ಅಲ್ಲಿ ಭಕ್ತಿ ಬಂದವರಿಗೆ ಇಲ್ಲಾಂದ್ರೆ ಹೊರಗಿನವರಿಗೆ ನಾನ್ ಡಿವೋಟೀಸಿಗೆ ನಾವು ಕೇರ್ಲೆಸ್ ಆಗಿ ಅಂದ್ರೆ ನಮ್ದು ಲಾಸ್ಟ್ ಆಪ್ಷನ್ ಅದು, ನಮ್ಗೆ ಆ ಕೆಲ್ಸದಿಂದ ತಪ್ಪಿಸ್ಕೊಳೋದಿದೆ ಅದಕ್ಕೆ ನಾವು ಕೃಷ್ಣ ನೋಡ್ಕೋತಾರ ಬಿಡು ಅಂತ ಕೇರ್ಲೆಸ್ ಆಗಿ ಹೇಳ್ತೀವಂತ ಅನ್ಕೋತಾರ ಪ್ರಭುಜಿ. ಅಲ್ಲ, ಆ ತರ ಕೃಷ್ಣ ಯಾರಾದ್ರೂ ನೋಡ್ಕೋತಾರೆ ಬಿಡು ಅಂದ್ರೆ ನಾವು ಅದನ್ನ ಪ್ರಯತ್ನ ಮಾಡ್ಲೇಬೇಕಾಗಿಲ್ಲ ಅಂತ ಅಲ್ಲ. ನನ್ನ ಪ್ರಯತ್ನದಿಂದಲೇ ಆಗತ್ತೆ ಅನ್ನೋದು ತಪ್ಪು. ನಾನ್ ಪ್ರಯತ್ನವನ್ನು ಮಾಡ್ತೀನಿ, ಆಗ್ಬೇಕು ಅಂದ್ರೆ ಕೃಷ್ಣನ ಇಚ್ಛೆ, ಆಗ್ಬಾರ್ದು ಹ್ಮ್ ಅಂದ್ರೂ ಕೃಷ್ಣನ ಇಚ್ಛೆ. ಹ್ಮ್ ಇನ್ನು ಮುಂದುವರೆದಿರೋ ಹಂತದಲ್ಲಿ ನಾನು ಸುಮ್ನೆ ಕೈ ಕೊಟ್ಕೊಂಡು ಕೂತ್ಕೊಂತೀನಿ. ಅದು ಅವಾಗ್ಲೂ ಏನಾದ್ರು ನಡಿಬೇಕು ಅಂದ್ರೆ ಅದು ಕೃಷ್ಣನ ಇಚ್ಛೆನೆ. ಆದ್ರೆ ನಮ್ಮ ವೈಯಕ್ತಿಕ ನಮ್ಮ ಭಕ್ತಿಯ ಪ್ರಗತಿ ಹೇಗಿರುತ್ತೆ ಅಂದ್ರೆ ಆರಂಭದಲ್ಲಿ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಷ್ಟು ಕೃಷ್ಣನ ಮೇಲೆ ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ನಾವು ಪ್ರಯತ್ನವನ್ನು ಮಾಡ್ತೀವಿ. ಆರಂಭದ ಹಂತದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ, ನಮ್ಮ ಯೋಚನೆ ನಾನೇ ಮಾಡ್ತಾ ಇರೋದು, ನನ್ನಿಂದಾನೇ ಆಗ್ತಾ ಇರೋದು, ಈ ಭ್ರಮೆಯಲ್ಲಿರ್ತೀವಿ. ಸ್ವಲ್ಪ ಭಕ್ತಿಯಲ್ಲಿ ಮುಂದುವರೆದಾಗ ನನ್ಗೆ ಗೊತ್ತಾಗುತ್ತೆ ನನ್ನಿಂದ ಆಗ್ತಾ ಇಲ್ಲ, ಭಗವಂತನಿಂದ ಆಗ್ತಾ ಇದೆ. ಆದ್ರೂ ನನಗೆ ಪ್ರಯತ್ನ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕೆ ನನಗೆ ಮನ್ಸು ಬರಲ್ಲ, ಅಷ್ಟು ಶ್ರದ್ಧೆ ಇಲ್ಲ ನನಗೆ ಕೃಷ್ಣನಲ್ಲಿ. ಪ್ರಯತ್ನ ಮಾಡ್ತೀನಿ. ಇನ್ನೂ ಮುಂದುವರೆದಿರೋ ಹಂತದಲ್ಲಿ ಭಕ್ತರು ಭೌತಿಕವಾದ ಸನ್ನಿವೇಶಗಳನ್ನ ಸರಿಪಡ್ಸಕ್ ಪ್ರಯತ್ನನೇ ಮಾಡಲ್ಲ. ಅಯಾ ಕೃಷ್ಣನ ಇಚ್ಛೆ ಬಿಟ್ಬಿಡ್ತೀವಿ. ಉದಾಹರಣೆಗೆ ಇವಾಗ ಸುಧಾಮ ಅವನ್ ಹಣವನ್ನ ಸಂಪಾದನೆ ಮಾಡಿ ಯೋಚನೆ ಮಾಡ್ಲಿಲ್ಲ ಅವ್ನು. ಅಯ್ಯೋ ಕೃಷ್ಣ ಇದನ್ನ ನೋಡ್ಕೋತಾನೆ. ಅದನ್ನ ನಾವು ಕಾಪಿ ಮಾಡಕ್ಕಾಗಲ್ಲ, ಅನುಕರಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮಗೆ ಅಷ್ಟು ಶ್ರದ್ಧೆ ಇಲ್ಲ ಕೃಷ್ಣನ ಮೇಲೆ. ಅವ್ರಿಗಿದ್ದು ಅಷ್ಟು ಶ್ರದ್ಧೆ ನಮಗಿಲ್ಲ. ಶ್ರದ್ಧೆ ಇರುವಂತ ಭಕ್ತರು ಮಾಡೋದಿಲ್ಲ. ಓಕೆನಾ? ಓಕೆ ಪ್ರಭುಜಿ, ಥ್ಯಾಂಕ್ ಯು. ಹಾ ಅದ ಹರೇ ಕೃಷ್ಣ ಪ್ರಭು. ಒಂದ್ ನಿಮಿಷ ಇಲ್ಲೊಂದು ಮೆಸೇಜ್ ಬಂತು. ವಿ ಶುಡ್ ಡೂ ಅವರ್ ಪ್ರಿಸ್ಕ್ರೈಬ್ಡ್ ವರ್ಣಾಶ್ರಮ ಧರ್ಮ ಡ್ಯೂಟಿ. ನೋ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದನ್ನ. ವರ್ಣಾಶ್ರಮ ಧರ್ಮ ಈಸ್ ಬಿಗಿನಿಂಗ್ ಆಫ್ ವೇದಿಕ್ ಲೈಫ್. ವರ್ಣಾಶ್ರಮ ಧರ್ಮಕ್ಕೂ ಭಕ್ತಿ ವರ್ಣಾಶ್ರಮ ಧರ್ಮದ ಕೊನೆಯ ಹಂತ. ಇದನ್ನ ನಾನು ಹೋಗ್ತಾ ಹೋಗ್ತಾ ಇನ್ನು ವಿವರಿಸ್ತೀನಿ ಇದ್ರ ಬಗ್ಗೆ. ಭಕ್ತಿಗೆ ಬಂದವರು ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ. ಭಕ್ತಿ ಎಲ್ಲವನ್ನೂ ಮೀರಿರುವಂಥದ್ದು. ಇವಾಗ ಹಾಗಾದ್ರೆ ಎಲ್ಲಾ ಮಹಾಭಕ್ತರು ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡ್ಲಿಲ್ಲ ಅಂದ್ರೆ ಅವ್ರ ಗೃಹ ಕರ್ತವ್ಯಗಳೇ ಮಾಡ್ಲಿಲ್ಲ. ನೀವ್ ಯಾವುದೇ ಮಹಾಭಕ್ತರನ್ನ ತಗೊಳ್ಳಿ, ಅವ್ರೇನ್ ಮನೇಲಿ ಕೂತಿದ್ರ ನಮ್ ತರ ಕೆಲ್ಸಕ್ಕೆ ಹೋಗ್ತಾ ಇದ್ರು ಬರ್ತಾ ಇದ್ರ? ಇಲ್ಲ. ಹಾಗಾದ್ರೆ ಅವ್ರು ಶುದ್ಧ ಭಕ್ತರಲ್ವಾ? ಶುದ್ಧ ಭಕ್ತಿಗೂ ವರ್ಣಾಶ್ರಮಕ್ಕೂ ಯಾವ ಕನೆಕ್ಷನ್ ಇಲ್ಲ. ಆದ್ರೆ ವರ್ಣಾಶ್ರಮ ಕರ್ತವ್ಯಗಳನ್ನ ಪಾಲನೆ ಮಾಡೋದ್ರಿಂದ ನಾವು ಶುದ್ಧ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ನಮಗೆ ಸಹಾಯ ಆಗತ್ತೆ. ಆದ್ರೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ವರ್ಣಾಶ್ರಮ ಆಚೆ ಕೆಲಸ ಮಾಡೋದ್ರಿಂದ ಹೆಚ್ಚು ಕಡಿಮೆ ಕಲಿಯುಗದಲ್ಲಿ ನಾವೆಲ್ಲರೂ ವರ್ಣಾಶ್ರಮದ ಆಚೆ ಕೆಲಸ ಮಾಡ್ತಾ ಇದೀವಿ. ಉದಾಹರಣೆಗೆ ವೃತ್ತಿ, ನಮ್ಮ ವೃತ್ತಿ ಹೆಚ್ಚು ಕಡಿಮೆ ಅದು ಉಗ್ರ ಕರ್ಮ, ಮಾಡಬಾರ್ದಂತ ಕೆಲಸ, ವಿಕರ್ಮ. ನಾವು ವರ್ಣಾಶ್ರಮದ ಆಚೆನೆ ಇದೀವಿ. ಸುಮ್ನೆ ನಾವು ಆಶ್ರಮವನ್ನ ಸ್ವಲ್ಪ ಪಾಲನೆ ಮಾಡ್ತಾ ಇದ್ವಿ, ಗೃಹಸ್ಥ ಆಶ್ರಮ ಅಷ್ಟೇ. ಅದು ಬ್ರಹ್ಮಚರ್ಯನೂ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ, ವಾನಪ್ರಸ್ಥನೂ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ವರ್ಣಾಶ್ರಮವನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಕಲಿಯುಗದಲ್ಲಿ. ಮಾಡಿದ್ರೆ ಭಕ್ತಿಯಲ್ಲಿ ಮುಂದುವರಿಯಕ್ಕೆ ನಮಗೆ ಸಹಾಯ ಆಗತ್ತೆ. ಅರೆ ವರ್ಣಾಶ್ರಮದ ಹೆಸರಿನಲ್ಲಿ ನಾವು ಸುಮ್ಮನೆ ಕೆಲಸ ಮಾಡ್ಕೊಂಡು ಜೀವನ ಇಡೀ ನಾವು ಹಣ ಸಂಪಾದನೆ ಮಾಡ್ತಾ ಇದ್ರೆ ಅದರಿಂದ ಶುದ್ಧ ಭಕ್ತಿಯಲ್ಲಿ ನಾವು ಮುಂದೆ ಪ್ರಗತಿ ಸಾಧಿಸಲ್ಲ. ಸೊ ವರ್ಣಾಶ್ರಮ ಸ್ವಲ್ಪ ಬೇರೆ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ನಾನು ಕ್ರಮೇಣವಾಗಿ ಹೇಳ್ತೀನಿ. ಇನ್ನು ವರ್ಣಾಶ್ರಮದ ಬಗ್ಗೆ ನಾನು ಏನೂ ಚರ್ಚೆ ಮಾಡಿಲ್ಲ, ಆಮೇಲೆ ಹೇಳ್ತೀನಿ. ಆದ್ರೆ ವರ್ಣಾಶ್ರಮಕ್ಕೂ ಶುದ್ಧ ಭಕ್ತಿಗೂ ಯಾವ ಕನೆಕ್ಷನ್ ಮಾಡಬೇಡಿ. ಅಂದ್ರೆ ಶುದ್ಧ ಭಕ್ತರು ವರ್ಣಾಶ್ರಮವನ್ನು ಮೀರಿರುವಂತವ್ರು. ಓಕೆ ರಾಧಾ? ಹರೇ ಕೃಷ್ಣ ಪ್ರಭು. Prabhu, like ultimate thing is that we all have to do the pure devotional service. But ಅಲ್ಟಿಮೇಟ್ ಅಲ್ಲ, ಇಮಿಡಿಯೇಟ್ ಅದು. sorry Prabhuji. ಇಮಿಡಿಯೇಟ್ ಆಗಿ ಶುದ್ಧ ಭಕ್ತಿ ಹೇಳ್ಬೇಕು. But like though we study proper books, why devotees are only they are not ready to like do the pure devotion service? ಯಾತಕ್ಕೆ ಅಂದ್ರೆ ಅವರು ಇಷ್ಟ. ಅದು ನಮ್ಗೆ ಎಲ್ಲರಿಗೂ ಭಗವಂತ ಒಂದು ಸ್ವಾತಂತ್ರ್ಯ ಅನ್ನೋದು ಕೊಟ್ಟಿದ್ದಾನೆ, ಅಲ್ಪ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ.
ಈ ಅಲ್ಪ ಸ್ವಾತಂತ್ರ್ಯದ ದುರುಪಯೋಗದಿಂದಲೇ ನಾವು ಈ ಪುನರಪಿ ಜನನ ಪುನರಪಿ ಮರಣಮ್ಮಲ್ಲಿ ಸಿಕ್ಕಾಕೊಂಡಿದೀವಿ. ಅಲ್ಪ ಸ್ವಾತಂತ್ರ್ಯದ ದುರುಪಯೋಗದಿಂದಲೇ ನಾವು ಅನ್ಕೋತೀವಿ, ಇಲ್ಲ ನನಗೆ ಭಕ್ತಿಯಿಂದ ನನಗೆ ಇದು ಸಿಕ್ಕಿದ್ರೆ ಒಳ್ಳೇದು, ನನ್ಗೆ ಹಣ ಬೇಕು. ಓಕೆ, ಯಾರಿಗೋ ಆರಂಭದಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾನೆ, ಆ ಚತುರ್ಜ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ ಅರ್ಥಾರ್ಥಾತಿ ಜಿಜ್ಞಾಸು ಜ್ಞಾನಿ ಭರತರ್ಷಭ. ಓಕೆ, ಯಾರಿಗೋ ಭೌತಿಕ ಸಮಸ್ಯೆ ಇರುತ್ತೆ, ಅವ್ರು ಕೃಷ್ಣ ಹತ್ರ ಬಂದು ಕೃಷ್ಣ ನನ್ನ ಸಮಸ್ಯೆಯನ್ನ ಪಾರ್ ಮಾಡಪ್ಪ ಅಂತ ಕೇಳ್ಕೊತಾರೆ. ತೊಂದ್ರೆ ಇಲ್ಲ. ಯಾಕಂದ್ರೆ ಭಾಗವತವು ಹೇಳುತ್ತೆ, ಕಾಮ ಸರ್ವ ಕಾಮವ ಮೋಕ್ಷ ಮೋಕ್ಷ ಕಾಮ ಉದಾರೆ. ನಿಮ್ಗೆ ಏನೇ ಇಚ್ಛೆ ಆಸೆ ಇದ್ರು ಕೃಷ್ಣ ಹತ್ರ ಬನ್ನಿ. ಇದು ಮೊದಲನೇ ಸ್ಟೆಪ್. ಆದ್ರೆ ಕೃಷ್ಣ ಹತ್ರ ಬಂದಾದ್ಮೇಲೆ ಆ ಕೃಷ್ಣ ಏನ್ ಮಾಡ್ತಾನೆ, ಕ್ರಮೇಣವಾಗಿ ನಮ್ಮ ಭೌತಿಕ ಆಸೆಗಳನ್ನ ತಗೊಂಡ್ಬಿಡ್ತಾನೆ. ನಾವು ಭಕ್ತಿಯಲ್ಲಿ ಪ್ರಗತಿ ಸಾಧಿಸ್ತಾ ಇದೀವಿ ಅಂದ್ರೆ ನಾವು ಮಿಶ್ರ ಭಕ್ತಿಯಿಂದ ಶುದ್ಧ ಭಕ್ತಿಗೆ ಬರ್ಬೇಕು. ಅರೆ ಸಮಸ್ಯೆ ಏನು ಅಂದ್ರೆ, ಇವಾಗ ನೋಡಿ, ಇವಾಗ ಪ್ರಭುಪಾದರ ಪುಸ್ತಕದಲ್ಲಿ ಭಕ್ತಿ ಸೇವೆ ಅಂತ ಸುಮ್ನೆ ಪದ ಇದೆ. ಪ್ರಭುಪಾದರ ಭಕ್ತಿ ಸೇವೆ ಅಂದ್ರೆ ಶುದ್ಧ ಭಕ್ತಿ ಸೇವೆ ಅಂತಾನೆ ಅರ್ಥ. ಯಾಕಂದ್ರೆ ಪ್ರಭುಪಾದರು ಇಸ್ಕಾನ್ ಸ್ಥಾಪನೆ ಮಾಡಿದ್ದೇ ಶುದ್ಧ ಭಕ್ತಿ ಸೇವೆ ಪ್ರಚಾರಕ್ಕೋಸ್ಕರ, ಮಿಶ್ರ ಭಕ್ತಿಗೋಸ್ಕರ ಅಲ್ಲ. ಆದ್ರೆ ನಾವು ಅದನ್ನ ಸ್ವಲ್ಪ ತಿರ್ಚ್ಬಿಡ್ತೀವಿ ನಮಗೆ ಬೇಕಾಗಿರೋ ರೀತಿಯಲ್ಲಿ. ಸೊ ಪ್ರಭುಪಾದ್ರೆ ಇದೇ ಹೇಳಿರೋದು ಅಂತಾನೆ ಅವ್ರು ನಂಬ್ತಾರೆ. ಅಥವಾ ನಮ್ಮ ಭೌತಿಕ ಆಸೆಗಳು ನಾವು ಇವಾಗ ಎಷ್ಟೊಂದ್ ಜನ ನಮಗೆ ವಾದ ಮಾಡೋದೇನಂದ್ರೆ, ನನಗೆ ನಿಜವಾಗ್ಲೂ ಭೌತಿಕ ಆಸೆ ಇಲ್ಲ, ಜಸ್ಟ್ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೇಕು, ಯಾಕೆ ಕುಟುಂಬವನ್ನ ನೋಡ್ಕೋಬೇಕಲ್ವಾ. ಸೊ ಈ ರೀತಿ ನಾವು ಒಂದು ತಪ್ಪಾದ ಲಾಜಿಕ್ ಅನ್ನ ಕೊಡ್ತೀವಿ ನಮಗೆ ಬೇಕಾಗಿರೋದಕ್ಕೆ. ನಮ್ಮ ಉದ್ದೇಶ, ನಮ್ಮ ಅನಿಸಿಕೆ ಏನಿದೆಯೋ ಅದನ್ನೇ ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಭುಪಾದರ ಮೇಲೆ ಏನೋ ಒಂದು ತಪ್ಪು ತರ್ಕವನ್ನ ಹೊರ್ತೀವಿ, ಅವ್ರ ಮೇಲೆ ಹೊರಿಸ್ತೀವಿ. ಆದ್ರೆ ಪ್ರಭುಪಾದ ಯಾವತ್ತೂ ಈ ತರ ಯಾವ್ದು ಹೇಳಿಲ್ಲ. ಅದಕ್ಕೆ ಇನ್ನೊಂದ್ ಏನ್ ಮಾಡ್ತಾರೆ, ಹೆಚ್ಚಿನ ಸಮಯ ಭಕ್ತರು ಪ್ರಭುಪಾದ್ರ ಹೇಳಿದ್ರು ಅನ್ಬಿಡ್ತಾರೆ. ಅವಾಗ ಎಲ್ಲರೂ ಸುಮ್ನಾಗ್ಬಿಡ್ತಾರೆ, ಓ ಪ್ರಭುಪಾದ್ರ ಹೇಳಿದ್ರೆ ಸರಿ ಅಂತ. ಬಟ್ ಯಾರು ಚೆಕ್ ಮಾಡ್ತಾರೆ ನಿಜವಾಗ್ಲೂ ಪ್ರಭುಪಾದ್ರ ಇದು ಹೇಳಿದ್ರೋ ಇಲ್ವೋ ಅಂತ? ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇದು ನಮ್ಮ ದುರಾದೃಷ್ಟ ಅಷ್ಟೇ. ನಮ್ಮ ದುರಾದೃಷ್ಟ, ನಾವು ಶುದ್ಧ ಭಕ್ತಿಯನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ರಭುಪಾದರ ಸಂಘದಲ್ಲಿರೋರು ಯಾವತ್ತೂ ಮಿಶ್ರ ಭಕ್ತಿ ಮಾಡಕ್ ಸಾಧ್ಯ ಇಲ್ಲ. ನೀವು ನೋಡಿ, ಎಲ್ಲ ಈ ಎಷ್ಟೊಂದು ಮಹಾ ಗುರುಗಳಿದ್ದಾರೆ, ವೈಷ್ಣವರಿದ್ದಾರೆ ಇಸ್ಕಾನ್ ನಲ್ಲಿ, ಯಾರು ಮಿಶ್ರ ಭಕ್ತಿ ಮಾಡ್ತಾ ಇದಾರ? ಯಾರು ಮಾಡ್ತಾರೆ? ಈ ಜನರೇಷನ್ ನಾವೇ ತಪ್ಪು ದಾರಿಯನ್ನು ಹಿಡಿತಾ ಇದೀವಿ ಅಷ್ಟೇ. ಓಕೆ, ಇನ್ನೇನಾದ್ರು? ಪ್ರಭು, ಒನ್ ಮೋರ್ ಕ್ವಶನ್. ಹೇಳು. ಪ್ರಭು, ಇವಾಗ ಅಲ್ಪ ಸ್ವತಂತ್ರ ಏನಿದ್ಯೋ ಅದು ನಾವು ಸರಿಯಾಗಿ ಕೃಷ್ಣನ್ಗೆ ಉಪಯೋಗಿಸ್ಕೊಂತ ಇದೀವಿ ಅನ್ನೋದ್ ನಮಗ್ ಹೆಂಗ್ ಗೊತ್ತಾಗತ್ತೆ ಪ್ರಭು? ಪ್ರಭುಪಾದ್ರು ಏನು ಪುಸ್ತಕದಲ್ಲಿ ಬರ್ತಿದಾರೋ ಅದ್ರ ಪ್ರಕಾರ ನಮ್ ಜೀವನ ನಡೆಸ್ತಾ ಇದ್ರೆ ನಾವು ಸರಿಯಾಗಿ ಉಪಯೋಗಿಸ್ಕೊತಾ ಇದ್ವಿ. ಯಾವ್ದಾದ್ರೂ ಕಾರಣಕ್ಕೆ ನನ್ನದು ಅನ್ನೋದು ಏನಾದ್ರೂ ಅದ್ರಲ್ಲಿ ಇದ್ರೆ ಅದು ಮಿಶ್ರ. ನನಗೋಸ್ಕರ, ಇವಾಗ ಉದಾಹರಣೆಗೆ ನಾನು ಹೇಳ್ತೀನಿ, ಇವಾಗ 5 ಜನ ಭಕ್ತರು ಕೂತಿರ್ತಾರೆ, ಒಂದು ಫ್ಯಾನ್ ಇದೆ ಮೇಲೆ. ಇವಾಗ ನಾನು ಹೋಗಿ ಏನ್ ಮಾಡ್ತೀನಿ, ನನಗೆ ಚಳಿ ಆಗ್ತಾ ಇದೆಯೋ ಸೆಕೆ ಆಗ್ತಾ ಇದೆಯೋ ಏನೋ ಆಗ್ತಾ ಇದೆ, ನಾನು ಯಾರನ್ನೂ ಕೇಳ್ದೆ, ನಂಗೆ ಸೆಕೆ ಆಗ್ತಾ ಇದ್ರೆ ಫ್ಯಾನ್ ಜಾಸ್ತಿ ಮಾಡ್ತೀನಿ, ಚಳಿ ಆಗ್ತಾ ಇದ್ರೆ ಫ್ಯಾನ್ ಕಡಿಮೆ ಮಾಡ್ತೀನಿ. ಅವಾಗ ನನ್ನ ಉದ್ದೇಶ ಏನಿತ್ತು? ಇದು ಮಿಶ್ರ ಭಕ್ತಿ, ಸರಳವಾದ ವಿಷಯ. ನಿಮ್ಗೆ ಅಷ್ಟೊಂದು ದೇಹಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ಆಯ್ತು, ಒಪ್ಕೋತೀವಿ. ಇನ್ನೊಂದ್ ಕಡೆ ಹೋಗಿ ಬೇರೆಯವ್ರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡಿ. ನಾವ್ ಇನ್ನೊಬ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಇನ್ನು 4 ಜನ ಇದ್ದಾರೆ, ಅವ್ರಿಗೆ ಏನಾಗತ್ತೆ, ನಾನ್ ಫ್ಯಾನ್ ಜಾಸ್ತಿ ಮಾಡೋದ್ರಿಂದ ಕಡಿಮೆ ಮಾಡೋದ್ರಿಂದ ಯೋಚನೆ ಮಾಡಲ್ಲ. ಇಷ್ಟು ನಾವು ಸ್ವಾರ್ಥದಲ್ಲಿ ಮುಳುಗೋಗ್ಬಿಟ್ಟಿದೀವಿ. ಸೊ ಶುದ್ಧ ಭಕ್ತಿ ಸೇವೆ ಅನ್ನೋದು ಅಷ್ಟು ಸುಲಭ ಅಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೂ ಸುಲಭ ಅಲ್ಲ. ನಮ್ ಥಿಯರಿ ಗೊತ್ತಿದ್ರು ಕೂಡ ಪ್ರಾಕ್ಟೀಸ್ ಮಾಡೋದು ಅಷ್ಟು ಸುಲಭ. ಅದಕ್ಕೆ ಅಂತ ಭಕ್ತರ ಸಂಘದಲ್ಲಿ ಇರ್ಬೇಕು. ಅವಾಗ ನೋಡ್ತೀವಿ, ಓ ಇವ್ರು ನೋಡಿ, ಇವ್ರಿಗೆ ಸೆಕೆ ಆಯ್ತೇನೋ ಪಾಪ, ಆ ಕಡೆ ಎದ್ದೋಗಿ ಇನ್ನೊಂದ್ ಕಡೆ ಫ್ಯಾನ್ ಹಾಕೊಂಡಿದ್ದಾರೆ, ಚಳಿ ಆಯ್ತೇನೋ ಪಾಪ ಎದ್ದೋದ್ರು, ನಮಗ್ ತೊಂದರೆ ಕೊಡ್ಲಿಲ್ಲ. ಈ ತರ ಎಷ್ಟೊಂದು ವಿಷಯಗಳಿವೆ, ಮಾತಾಡ್ತಾ ಹೋದ್ರೆ ಅದು ಡೀಟೇಲ್ ಚಿಕ್ಕ ಸಣ್ಣ ಪುಟ್ಟ ವಿಷಯಗಳು ಎಷ್ಟೊಂದಿವೆ. ಒಂದೊಂದ್ಸತಿ ಉದ್ದೇಶ ಇಲ್ಲ ಅಂತ ಅಲ್ಲ, ಆದ್ರೆ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾಕೆ ಸರಿಯಾದ ಮಾರ್ಗದರ್ಶನ ಇಲ್ಲ.
ಈ ಉದಾಹರಣೆಗೆ ನಿನ್ನೆ ನಾನು ನಮ್ಮ ಗುರು ಮಹಾರಾಜರು ಭೇಟಿ ಮಾಡಕ್ ಹೋಗಿದ್ದೆ, ಪರಮ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜರನ್ನ. ನಾನು ಏನೋ ಮಾತಾಡ್ತಿರುವಾಗ ಒಂದು ಪುಸ್ತಕ ಇಟ್ಕೊಂಡಿದ್ದೆ ಕೈನಲ್ಲಿ, ಅದನ್ನ ಕೂತ್ಕೊಂಡಿದ್ದೆ ನಾನು ಅವ್ರ ಮುಂದೆ, ತೊಡೆ ಮೇಲೆ ಇಟ್ಕೊಂಡೆ. ಮಂಡಿ ಕೆಳಗಡೆ ಹೋಗ್ಲಿಲ್ಲ ಪುಸ್ತಕ, ಪಾದಕ್ಕೆ ತಾಕ್ಲಿಲ್ಲ, ತೊಡೆ ಮೇಲೆ ಇಟ್ಕೊಂಡೆ. ನನ್ ಗುರು ಮಹಾರಾಜ್ ಹೇಳಿದ್ರು ತೊಡೆ ಮೇಲೆ ಇಟ್ಕೋಬಾರ್ದು ಪುಸ್ತಕನ. ಇವಾಗ ನನಗ್ ಗೊತ್ತಿರ್ಲಿಲ್ಲ ಅದು, ಅವ್ರ ಮುಂದೆ ನಾನು ಆ ತಪ್ಪು ಮಾಡಿದ್ದು ನನ್ನ ಪುಣ್ಯ. ಯಾಕಂದ್ರೆ ನನಗೆ ಇವಾಗ ಗೊತ್ತಾಯ್ತು ಅದು ನಾನು ಮಾಡಬಾರ್ದು ಅಂತ. ಇವಾಗ ಅದನ್ನ ನಾನು ತೊಡೆ ಮೇಲೆ ಇಟ್ಕೊಳಲ್ಲ. ಇವಾಗ ನಾನಾಗೆ ಇದ್ದಿದ್ರೆ ನನಗದು ಗೊತ್ತಾಗ್ತಾನೆ ಇರ್ಲಿಲ್ಲ. ಸೊ ಅದಕ್ಕೆ ಹೇಳ್ತಾರೆ, ಸರಿಯಾದ ಭಕ್ತರ ಸಂಘದಲ್ಲಿದ್ರೆ ನಾವು ತಪ್ಪು ದಾರಿ ಹಿಡಿಯೋದೇ ಇಲ್ಲ. ಹ್ಮ್ ಹಾಗಾದ್ರೆ ಓಕೆ, ಅದನ್ನ ಏನಾದ್ರು ಹೇಗೆ ಇಟ್ಕೋಬೇಕು ಸರ್? ಹರೇ ಕೃಷ್ಣ ಹಾ ಪ್ರಭು, ಅದನ್ನ ಹೇಗೆ ಇಟ್ಕೋಬೇಕು? ಕೈನಲ್ಲಿ ಇಟ್ಕೋಬೇಕು, ಅಥವಾ ಪುಸ್ತಕ ಓದೋದಕ್ಕೆ ಪುಸ್ತಕ ಇದಿರುತ್ತಲ್ಲ, ಸ್ಟ್ಯಾಂಡ್ ಇರುತ್ತಲ್ಲ, ಅದು ಇಟ್ಕೋಬೇಕು. ಇಲ್ಲ ಟೇಬಲ್ ಇಟ್ಕೋಬಹುದು, ಟೇಬಲ್ ಮೇಲೆ ಇಟ್ಕೋಬಹುದು. ನೆಲದ ಮೇಲಂತೂ ಇಡ್ಲೇಬಾರ್ದು, ತೊಡೆ ಮೇಲೂ ಇಟ್ಕೋಬಾರ್ದು ಅಂತ ನನಗೆ ನೆನ್ನೆ ಗೊತ್ತಾಯ್ತು, ನನಗೂ ಗೊತ್ತಿರ್ಲಿಲ್ಲ. ಸೊ ನಾವು ಓದಕ್ಕೆ ಟೇಬಲ್ ಇರ್ಬೋದು, ಅಥವಾ ಭಗವದ್ಗೀತೆ ಇಡೋದಕ್ಕೆ ಒಂದು ಪುಸ್ತಕ ತರ ಅದು ಟೇಬಲ್ ಇರುತ್ತಲ್ಲ, ಆ ತರ ಸ್ಟ್ಯಾಂಡ್ ತರ ಅದನ್ನ ಇಟ್ಕೋಬಹುದು, ಇಲ್ಲ ಕೈನಲ್ಲಿ ಇಟ್ಕೋಬಹುದು. ಮತ್ತೆ ಆ ಭಗವದ್ಗೀತೆಯನ್ನು ಅಷ್ಟೇ, ಭಾಗವತವನ್ನು ಅಷ್ಟೇ, ಮಲ್ಕೊಂಡು ಓದ್ತಾ ಇರ್ತೀವಿ, ಆಯ್ತು ಯಾವ್ದೋ ಸನ್ನಿವೇಶದಿಂದ ಮಲ್ಕೊಂಡಿದೀವಿ, ದೇಹ ಹುಷಾರಿಲ್ಲ, ಆಯ್ತು ಅದನ್ನ ತೆಗೆದು ತಿರ್ಗಾ ಮಲ್ಗಿರೋ ನಾವು ಯಾವ ಹಾಸಿಗೆ ಮೇಲೆ ಮಲ್ಗಿದೀವೋ ಅದ್ರ ಮೇಲೆ ಇಡಬಾರ್ದು. ಅಂದ್ರೆ ನಾನು ಹೇಳ್ತಾ ಇರೋದು, ನಮಗೆ ಸರಿಯಾಗಿ ನಾವು ಪಾಲನೆ ಮಾಡ್ಬೇಕು, ಗುರು ಕೃಷ್ಣನ ಪ್ರಸನ್ನ ಪಡಿಸ್ಬೇಕು ಅಂದ್ರೆ ಸಾಕಷ್ಟು ಶ್ರಮ ಇದೆ, ಅದು ಸಾಕಷ್ಟು ವಿಷಯಗಳಿದೆ. ಓಕೆ, ಇನ್ನೇನಾದ್ರು? ಸಮಯ ಆಯ್ತು. ಹರೇ ಕೃಷ್ಣ. ಹಾ ನಾವು ಶುದ್ಧ ಭಕ್ತರು ಸಾವಸ ಹೋಗ್ಬೇಕಂದ್ರೆ ಅಲ್ಲಿ ಅವ್ರ ಜಾತಿ ಅಲ್ಲಿ ಇರ್ಬೇಕಾಗುತ್ತಲ್ಲ ಪ್ರಭು? ಇಲ್ಲ, ಶ್ರವಣದಿಂದ ಆಗತ್ತೆ. ಆಗಾಗ ಒಂದು ವೈಯಕ್ತಿಕ ಒಂದು ಸಂಘ ಸಿಕ್ಕಿದ್ರೆ ಒಳ್ಳೇದು. ಇಲ್ಲ, ಶ್ರವಣದಿಂದ ಆಗತ್ತೆ ಕೆಲಸ. ಪ್ರಭುಪಾದರು ಶುದ್ಧ ಭಕ್ತರು, ಪ್ರಭುಪಾದರ ಪುಸ್ತಕಗಳ ಶ್ರವಣದಿಂದ, ಅವರ ಪ್ರವಚನಗಳ ಶ್ರವಣದಿಂದ ಇನ್ನೊಬ್ಬ ಜೀವಿ ಶುದ್ಧ ಭಕ್ತನಾಗ್ಬೋದು. ಓಕೆನಾ? ಮುಗ್ಸೋಣ? ಓಕೆ. श्रीमद् भागवतम की जय, जगतगुरु शिला प्रभुपाद की जय। वांछा कल्पतरुभ्यश्च कृपा सिन्धुभ्यो च पतितानां पावनेभ्यो जय। समेत गौरभक्त हरे कृष्ण। हरे कृष्णा प्रभु जी, थैंक यू सो मच प्रभु। हरे कृष्णा प्रभु, प्रणाम। ಹರೇ हरे ಕೃಷ್ಣ कृष्ण। ಪ್ರಭು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭು. हरे कृष्ण। ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಭು. हरे ಹರೇ ಕೃಷ್ಣ ಪ್ರಭು.